ನಮಸ್ಕಾರ, ಶುಭೋದಯ ವೀಕ್ಷಕರೇ. ಆಷಾಢ ಶುಕ್ರವಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಆಷಾಢ ಮಾಸ ಬಂತು ಅಂತಂದ್ರೆ ಏನೋ ಒಂದು ಥರ ಖುಷಿ. ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಒಂದಷ್ಟು ಜನ ಹೇಳಿದ್ರು ಕೂಡ ಆಷಾಢದಲ್ಲಿ ಶುಭ ಕಾರ್ಯ ಮಾಡುವಂಥ ಒಂದು ವರ್ಗ ಕೂಡ ಇದೆ. ಆಷಾಢ ಶುಕ್ರವಾರ ಅಂತಂದರೆ ಬಹಳ ವಿಶೇಷ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಂತೂ ಸಂಭ್ರಮವೋ ಸಂಭ್ರಮ. ಶಕ್ತಿ ದೇವತೆಯನ್ನು ನಾವು ಆರಾಧಿಸ್ತೀವಿ. ಆಷಾಢ ಶುಕ್ರವಾರ ಅಂತೂ ಚಾಮುಂಡಿ ಬೆಟ್ಟದಲ್ಲಿ ಸಹಸ್ರಾರು ಜನ ಪ್ರತಿದಿನ ತಾಯಿಯ ದರ್ಶನವನ್ನು ಪಡ್ಕೊಳ್ತಾರೆ. ವಿಶೇಷವಾಗಿ ಶುಕ್ರವಾರದ ದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಈ ಆಷಾಢ ಶುಕ್ರವಾರ ಶಕ್ತಿ ದೇವತೆಯ ಆರಾಧನೆಗೆ ಯಾಕೆ ಅಷ್ಟೊಂದು ಶ್ರೇಷ್ಠ? ಶಕ್ತಿ ದೇವತೆಯನ್ನು ಹೇಗೆ ಆರಾಧನೆ ಮಾಡಬೇಕು? ತಾಯಿ ಚಾಮುಂಡೇಶ್ವರಿಯನ್ನು ಈ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ವಿಜೃಂಭಣೆಯಿಂದ ಅವಳನ್ನು ಪೂಜೆ ಮಾಡಿ ಅವಳನ್ನು ಆರಾಧಿಸಲಾಗುತ್ತೆ? ಇದರ ಹಿಂದೆ ಏನೆಲ್ಲ ವಿಶೇಷತೆಗಳು ಅಡಗಿದೆ ಮತ್ತು ಪೌರಾಣಿಕ ಹಿನ್ನೆಲೆ ಏನಿದೆ? ಈ ಸಂದರ್ಭದಲ್ಲಿ ಯಾವ ರಾಶಿಗಳಿಗೆ ಏನೇನು ಫಲಾನುಫಲಗಳಿದ್ದಾವೆ, ಬಲಗಳೇನಿರುತ್ತೆ, ಮತ್ತು ನಾಡದೇವತೆಯನ್ನು ಶಕ್ತಿ ದೇವತೆಯನ್ನು ಆಷಾಢ ಶುಕ್ರವಾರಗಳಲ್ಲಿ ಅಥವಾ ಆಷಾಢ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲಗಳನ್ನು ನಾವು ಪಡ್ಕೊಳ್ಬಹುದು ಮತ್ತು ಯಾವ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ, ತಪ್ಪದೇ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಮೊದಲಿಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಕೊಂಡು ಬರೋಣ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ಲಕ್ಷ್ಮಿ ಹಾಗೂ ಚಾಮುಂಡಿ ದೇವಿಯರ ಪೂಜೆಗೆ ಇದು ಬಹಳ ಶ್ರೇಷ್ಠ ದಿನ. ಚಾಮುಂಡಿ ಬೆಟ್ಟಕ್ಕೆ ಅಪಾರ ಭಕ್ತಗಣ ಹರಿದು ಬರುತ್ತೆ. ಈ ಆಷಾಢ ಮಾಸ ಮುಗಿಯೋದ್ರೊಳಗೆ ಲಕ್ಷಾಂತರ ಮಂದಿ ತಾಯಿಯ ದರ್ಶನವನ್ನ ಪಡ್ಕೊಳ್ತಾರೆ. ನಾಡದೇವಿ ಚಾಮುಂಡೇಶ್ವರಿ ದರ್ಶನ, ಭಕ್ತರ ಪ್ರಾರ್ಥನೆ. ಆಷಾಢ ಮಾಸದಲ್ಲಿ ಪೂಜೆಯನ್ನ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಗಳಾಗುತ್ತಾ? ಈ ಮಾಸದಲ್ಲಿ ರಾಶಿಗಳ ಮೇಲೆ ಯಾವೆಲ್ಲ ಪ್ರಭಾವಗಳು ಬೀರುತ್ತೆ? ಆಷಾಢ ಶುಕ್ರವಾರಕ್ಕೆ ಮನೆಗಳಲ್ಲಿ ದೇವಿ ಪೂಜೆ ಹೇಗಿರಬೇಕು? ಆಷಾಢ ಪೂಜೆಯನ್ನ ಮಾಡ್ತಾರೆ. ಹಿಂದೆ ಆಷಾಢ ಅಮಾವಾಸ್ಯೆ ಕೂಡ ಬಹಳಷ್ಟು ವಿಶೇಷತೆ ನೀಡಲಾಗುತ್ತೆ, ವಿಶೇಷ ಸ್ಥಾನವನ್ನ ನೀಡಲಾಗಿದೆ. ಸೊ ಹೀಗಾಗಿ ಈ ಆಷಾಢ ಮಾಸ ಯಾಕೆ ಇಷ್ಟೊಂದು ಅಂದ್ರೆ ಶಕ್ತಿ ದೇವತೆಯ ಆರಾಧನೆಗೆ ನವರಾತ್ರಿಯಷ್ಟೇ ಶ್ರೇಷ್ಠತೆಯನ್ನ ಯಾಕೆ ನೀಡಲಾಗುತ್ತೆ ಈ ಆಷಾಢ ಮಾಸದಲ್ಲಿ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಚಾಮುಂಡಿ ಬೆಟ್ಟದಿಂದ ಒಂದು ಪ್ರತ್ಯಕ್ಷ ದರ್ಶನವನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಅದರ ಜೊತೆಗೆ ಅಲ್ಲಿನ ದೀಕ್ಷಿತರು ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಅಧಿದೇವತೆ ಚಾಮುಂಡಿ ತಾಯಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ತಾಯಿ ಚಾಮುಂಡಿಗೆ ಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದು ಲಕ್ಷಾಂತರ ಭಕ್ತರು ತಾಯಿಯ ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ತಾಯಿಯ ದರ್ಶನ, ತಾಯಿಯ ಕೃಪೆಗೆ ಭಕ್ತರು ಪಾತ್ರರಾಗ್ತಾ ಇರುವಂತದ್ದು. ಈಗ ನೋಡಬಹುದು, ನಾವೀಗ ಉತ್ಸವ ಮೂರ್ತಿ ಅಂದ್ರೆ ತಾಯಿ ಚಾಮುಂಡಿಯ ಗರ್ಭಗುಡಿ ಭಾಗದಲ್ಲಿ ಗರ್ಭಗುಡಿಯ ಪಕ್ಕದಲ್ಲಿರುವಂತಹ ಉತ್ಸವ ಮೂರ್ತಿ ಬಳಿ ನಾವಿದ್ದೇವೆ. ತಾಯಿ ಚಾಮುಂಡಿಗೆ ಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂತದ್ದು. ತಾಯಿಯ ದರ್ಶನ ಪಡೆದಕ್ಕೋಸ್ಕರವಾಗಿ ಸಾಕಷ್ಟು ಭಕ್ತರು ರಾಜ್ಯ ಹೊರರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಆಗಮಿಸ್ತಾ ಇರುವಂತದ್ದು. ಏನು ಆಷಾಢ ಮಾಸದ ಆಷಾಢದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದಾಗಿ ತಾಯಿಯ ದರ್ಶನ ಪಡೆದಕ್ಕೋಸ್ಕರವಾಗಿ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇರುವಂತದ್ದು. ತಾಯಿಯ ಉತ್ಸವ ಮೂರ್ತಿಗೆ ಈಗಾಗಲೇ ಚಿನ್ನಾಭರಣಗಳನ್ನ ಹಾಕುವುದರ ಮುಖಾಂತರವಾಗಿ, ಹಸಿರು ರೇಷ್ಮೆ ಸೀರೆಯನ್ನು ಹಾಕಿದ್ರ ಮುಖಾಂತರವಾಗಿ ಹೂವಿನ ಅಲಂಕಾರದಲ್ಲಿ ಸಿರಿ ಸಿಂಗಾರ ಮಾಡಿರುವಂತದ್ದು. ಇದು ಇಲ್ಲಿ ಮಾಡಿರುವಂತಹ ಸಿಂಗಾರ ಏನಿದೆ, ಇದು ಭಕ್ತರ ಭಕ್ತಿ ಭಾವವನ್ನ ಮತ್ತಷ್ಟು ಹೆಚ್ಚು ಮಾಡುವಂತೆ ಮಾಡ್ತಾ ಇರುವಂತದ್ದು. ಉತ್ಸವ ಮೂರ್ತಿಗೆ ಸಾಕಷ್ಟು ಹೂವಿನ ಅಲಂಕಾರದಿಂದಲೂ ಕೂಡ ಅಲಂಕಾರ ಮಾಡಲಾಗಿದೆ. ತಾಯಿ ಉತ್ಸವ ಮೂರ್ತಿ ಏನಿದೆ, ಇದರ ಸುತ್ತಲೂ ಕೂಡ ಗುಲಾಬಿ ಹೂಗಳಿಂದ ಮತ್ತೆ ಇನ್ನಿತರ ಹೂಗಳಿಂದ ಕೂಡ ಅಲಂಕಾರ ಮಾಡ್ತಾ ಇರುವಂತದ್ದು ಒಂದು ಭಕ್ತಿ ಭಾವವನ್ನ ಹೆಚ್ಚು ಮಾಡುವಂತೆ ಮಾಡ್ತಾ ಇದೆ. ತಾಯಿಯ ದರ್ಶನ ಪಡೆದಕ್ಕೋಸ್ಕರವಾಗಿ ಸಾಕಷ್ಟು ಭಕ್ತರು ಈಗಾಗಲೇ ಬರ್ತಾ ಇರುವಂತದ್ದು. ಸಾಕಷ್ಟು ಅಂದ್ರೆ ಉತ್ಸವ ಮೂರ್ತಿ ಏನಿದೆ, ಉತ್ಸವ ಮೂರ್ತಿಗೂ ಕೂಡ ಇಲ್ಲಿ ಸಾಕಷ್ಟು ಸಿಂಗಾರವನ್ನ ಮಾಡಿದ್ರ ಜೊತೆಗಾಗಿ ಭಕ್ತಿ ಭಾವದಿಂದ ಜನರು ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂತದ್ದು. ಯಾವುದೇ ರೀತಿಯ ಜನರಿಗೆ ಭಕ್ತರಿಗೆ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತರಿಗೆ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಏನು ಆಷಾಢ ಸಂಭ್ರಮ ಏನಿದೆ, ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಎಂಬ ಪ್ರತೀತಿ ಇದೆ. ಮದುವೆ ಆಗದವ್ರಿಗೂ ಕೂಡ ಮದುವೆ ಆಗುತ್ತೆ, ಮಕ್ಕಳಾಗದವ್ರಿಗೂ ಕೂಡ ಮಕ್ಕಳಾಗುತ್ತೆ, ಮತ್ತೆ ಇನ್ನಿತರ ಹರಕೆಗಳನ್ನ ಕಟ್ಕೊಂಡ್ರೆ ಈಡೇರುತ್ತೆ. ತಾಯಿ ಚಾಮುಂಡಿ ಹರಕೆಯನ್ನ ಫಲಿಸ್ತಾಳೆ ಅಂತೇಳಿ ಸಾಕಷ್ಟು ಭಕ್ತರ ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಭಕ್ತರು ಕೂಡ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಮುಂಜಾನೆ 5:30 ಕೂಡ
ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದಕ್ಕೋಸ್ಕರವಾಗಿ ಬಂದಿರುವಂತದ್ದು. ಅಲ್ಲದೆ 3:30 ಕೂಡ ತಾಯಿ ಚಾಮುಂಡಿ ದೇವಿಗೆ ಗರ್ಭಗುಡಿಯ ಒಳಭಾಗದಲ್ಲಿ ಪೂಜಾ ಕೈಂಕರ್ಯಗಳು ನಡೆದಿರುವಂತದ್ದು. 4 ಆಷಾಢ ಮಾಸದ 4 ವಾರಗಳು ಕೂಡ ತಾಯಿ ಚಾಮುಂಡಿಗೆ ಲಕ್ಷ್ಮಿ ಅಲಂಕಾರವನ್ನ ಮಾಡುವಂತದ್ದು ಇಲ್ಲಿನ ಪ್ರತೀತಿ. ಹಾಗಾಗಿ 4 ವಾರಗಳನ್ನು ಕೂಡ ಒಂದು ಅಲಂಕಾರ ಮಾಡಲಾಗುತ್ತದೆ. ಅದಲ್ಲದೆ ಗರ್ಭಗುಡಿಯ ಒಳಭಾಗದಲ್ಲಿ ಇರುವಂತಹ ಗರ್ಭಗುಡಿ ಏನಿದೆ ಅದಕ್ಕೆ ಸಾಕಷ್ಟು ಹೂವಿನಿಂದ ಅಲಂಕಾರ ಮಾಡಿರುವಂತದ್ದು. ಇದು ಗರ್ಭಗುಡಿಯ ಒಳಭಾಗದ ಅಂದವನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡ್ತಾ ಇರುವಂತದ್ದು. ತಾಯಿ ಚಾಮುಂಡಿಯ ದರ್ಶನ ಪಡೆದ್ರೆ ಆಷಾಢ ಮಾಸದಲ್ಲಿ ಒಳಿತಾಗುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದಾಗಿ ಸಾಕಷ್ಟು ಭಕ್ತರು ಈಗಾಗಲೇ ತಾಯಿಯ ದರ್ಶನ ಪಡೆದಕ್ಕೋಸ್ಕರವಾಗಿ ಬರ್ತಾ ಇರುವಂತದ್ದು. ತಾಯಿಯ ದರ್ಶನ ಪಡೆದಕ್ಕೋಸ್ಕರವಾಗಿ ಯಾವುದೇ ರೀತಿಯ ನುಗ್ಗಲಾಗಬಾರದು ಎಂಬ ನಿಟ್ಟಿನಲ್ಲಿ ಕೂಡ ಬಿಜ್ಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದು ಸರದಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನ ಪಡೆದು ಮತ್ತೆ ವಾಪಸ್ ಹೋಗ್ಬೇಕು ಅಂತೇಳಿ ಸರದಿ ಸಾಲಿನಲ್ಲಿ ಹೋಗೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಲ್ಲದೆ ಅನ್ನ ಸಂದರ್ಪಣೆ ಆಗಿರ್ಬೋದು ಮತ್ತೆ ಲಾಡು ವಿತರಣೆ ಆಗಿರ್ಬೋದು ಇನ್ನಿತರ ವ್ಯವಸ್ಥೆಗಳನ್ನು ಕೂಡ ಭಕ್ತರಿಗೆ ಹಂಚುವಂತ ಮುಖಾಂತರವಾಗಿ ಆಷಾಢ ಸಂಭ್ರಮ ಚಾಮುಂಡಿ ಬೆಟ್ಟದಲ್ಲಿ ಮನೆ ಮಾಡಿದೆ ಅಂತ ಹೇಳಬಹುದು. ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರಿಗೆ ಮೈಸೂರಿನ ಹೆಲಿಪ್ಯಾಡ್ ನಿಂದ ಕೂಡ ತಾಯಿ ಚಾಮುಂಡಿಯ ಬೆಟ್ಟಕ್ಕೂ ಕೂಡ ಒಂದು ಉಚಿತವಾದ ಬಸ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚುವಂತೆ ಮಾಡ್ತಾ ಇರುವಂತದ್ದು. ಅಲ್ಲದೆ ಪ್ರತ್ಯೇಕವಾಗಿ 2,000 ಟಿಕೆಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರತ್ಯೇಕವಾದ ಒಂದು ಸರದಿ ಸಾಲನ್ನ ಮಾಡಿ ಜನರಿಗೆ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈಗ ಲಕ್ಷಾಂತರ ಭಕ್ತರು ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಮಾಸ ಅಂತದ್ದು ಬಹಳ ವಿಶೇಷವಾದ ಮಾಸ. ಆಷಾಢ ಮಾಸದಲ್ಲಿ ಹೆಚ್ಚು ಶಕ್ತಿ ದೇವತೆಗೆ ಆರಾಧನೆ ಮಾಡ್ತಕ್ಕಂಥ ಸಮಯ ಇರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡ್ತೀವಿ, ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಆದ ಮಾಸದಲ್ಲಿ ಈ ಮಾಸದಲ್ಲಿ ಹೆಚ್ಚು ಹೊತ್ತು ಮಾಡ್ತಕ್ಕಂಥ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಆಗಿರ್ತಕ್ಕಂಥ ಬೆಳಗ್ಗೆ ಎಂದಿನಂತೆ 3:30 ಮಹಾನ್ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಶಾಸ್ತ್ರನಾಮಾರ್ಚನೆ ಹಾಗೂ 4 ಶುಕ್ರವಾರ ಕೂಡ ಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥ ವಿಶೇಷವಾಗಿ ಇಡೀ ದೇವಾಲಯಗಳು ಸ್ವರ್ಗತರ ಇರ್ತಕ್ಕಂಥದ್ದು ಇಂದಿನ ವಿಶೇಷ ಅಂತ ಇಷ್ಟಪಡ್ತೀನಿ. ಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಎಲ್ಲ ಪುಷ್ಪಗಳು ಸೇರಿರ್ತಕ್ಕಂಥ ಮಾಸ. ಯಾದೇವಿ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅದ್ರದ್ದು ಪವಾಡಗಳಿದೆ, ನಾವು ನಂಬಬೇಕು ಅಷ್ಟೇ. ಅಲಂಕಾರ ಇದೆಲ್ಲ ಚೆನ್ನಾಗಾಗಿದೆ, ನೋಡೋದಕ್ಕೆ ಮಾತ್ರ ಕಣ್ಣು ಸಾಲದು. ತುಂಬಾ ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿದೆ. ಎರಡು ವರ್ಣಿಸಕ್ಕಾಗಲ್ಲ, ಆ ರೀತಿ ಇದೆ. ತುಂಬಾ ಚೆನ್ನಾಗಿದೆ, ನೋಡ್ಕೊಂಡು ತುಂಬ್ಕೋಬೇಕು ಅಷ್ಟೇ. 3:30 ಬಂದು ಲಲಿತ್ ಮಾಲ್ ಹತ್ರ ಪ್ಯಾಲೇಸ್ ಹತ್ರ ಇದ್ವಿ. ತುಂಬಾ ಚೆನ್ನಾಗಿದೆ, ಫೆಸಿಲಿಟಿ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು, ಎಲ್ಲರೂ ಹೋಗ್ಬೋದು. ಏಳಷ್ಟು ಕ್ರೌಡ್ ಇದಿಲ್ಲ, ಚೆನ್ನಾಗಿ ಬರ್ಬೋದು, ಯಾರಿಗೂ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ನಮಗ್ ತುಂಬಾ ಆಗಿದೆ, ಒಳ್ಳೇದಾಗಿದೆ. ತಾಯಿ ಶಕ್ತಿನೇ ಆಗಿದೆ, ನಾವ್ ಹೇಳ್ಬೇಕಾಗಿಲ್ಲ ಅದನ್ನ. ತಾಯಿ ಮಹಿಮೆ ಅದನ್ನ ಅನುಭವಿಸೋರ್ಗೆ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿದೆ, ತಾಯಿ ಮಹಿಮೆ ತುಂಬಾ ಚೆನ್ನಾಗಿದೆ. ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅದ್ರದ್ದು ಪವಾಡಗಳಿದೆ, ನಾವು ನಂಬಬೇಕು ಅಷ್ಟೇ. ಅಲಂಕಾರ ಇದೆಲ್ಲ ಚೆನ್ನಾಗಾಗಿದೆ, ನೋಡೋದಕ್ಕೆ ಮಾತ್ರ ಕಣ್ಣು ಸಾಲದು. ತುಂಬಾ ಚೆನ್ನಾಗಾಗಿದೆ, ತುಂಬಾ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ತಾಯಿಯನ್ನು ಆರಾಧಿಸುವಂಥ ಈ ಶುಭ ಶುಕ್ರವಾರ ಅಥವಾ ಆಷಾಢ ಮಾಸ ಎಷ್ಟು ಶುಭ, ಎಷ್ಟು ಅಶುಭ, ಯಾಕೆ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಹಿಂಜರಿಯಲಾಗುತ್ತೆ, ಶಕ್ತಿ ದೇವತೆಯ ಆರಾಧನೆಯನ್ನು ಹೇಗೆ ಮಾಡಬೇಕು ಮಾತಾಡೋಣ. ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಜ್ಯೋತಿಷಿಗಳು ಆಗಿರುವಂಥ ಶ್ರೀನಿವಾಸ್ ಗುರುಜಿ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಗುರುಗಳೇ. ನಾನು ಆಗಲೇ ಹೇಳ್ದಂಗೆ ಆಷಾಢ ಮಾಸ ಬಂತು ಅಂತಂದರೆ ಹೆಣ್ಮಕ್ಳಿಗೊಂಥರ ಸಂಭ್ರಮ ಸಡಗರ. ಯಾಕೆಂದರೆ ಆಷಾಢ ಮುಗಿದ್ಮೇಲೆ ಶ್ರಾವಣ ಬರುತ್ತೆ, ಲಕ್ಷ್ಮಿ ಹಬ್ಬಗಳು ಬರುತ್ತೆ, ಹೀಗೆ. ಆದರೆ ಆಷಾಢ ಮಾಸ ಅಂತ ಬಂದ ತಕ್ಷಣ ಚಾಮುಂಡೇಶ್ವರಿ ದೇವಿಯನ್ನು ಬಹಳ ಭಕ್ತಿಯಿಂದ ಮತ್ತು ಪ್ರಮುಖವಾಗಿ ಆರಾಧನೆ ಮಾಡಲಾಗುತ್ತೆ. ಆಷಾಢ ಅಂತ ಬಂದರೆ ಚಾಮುಂಡಿ ಬೆಟ್ಟನೇ ಅನ್ನೋ ಥರ ಆಗೋಗಿದೆ. ಆಷಾಢ ಅಂದರೆ ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟ ಅಂದರೆ ಆಷಾಢ ಮಾಸ ಅನ್ನೋ ಥರ ಆಗೋಗಿದೆ. ಯಾಕೆ ಈ ಮಾಸದಲ್ಲಿ ನಾಡ ದೇವತೆಯನ್ನು ಆರಾಧಿಸಲಾಗುತ್ತೆ, ಶಕ್ತಿ ದೇವಿಯರನ್ನು ಆರಾಧಿಸಲಾಗುತ್ತೆ, ಲಕ್ಷ್ಮೀ ಪೂಜೆಗೆ ಯಾಕೆ ಈ ಮಾಸದಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖ ಅರೇ ದೇವಿನ್ ಮಹಾಲಕ್ಷ್ಮಿ ನಮೋಸ್ತುತೆ. ವಿಶೇಷವಾದಂತಹ ಸಂಚಿಕೆ. ಎಲ್ಲ ವೀಕ್ಷಕರಿಗೂ ಸಹ ಆ ದೇವಿಯ ಚಾಮುಂಡೇಶ್ವರಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ಸಿಗಲಿ ಅಂತ ಕೇಳ್ಕೊಳ್ತಾ, ವಿಶೇಷವಾದಂತಹ ಈ ಮಾಸದಲ್ಲಿ ನೋಡಿ, ಆಷಾಢ ಮಾಸ ಬಂತು ಅಂತ ಅಂದಾಗ ಶುಭ ಕಾರ್ಯಗಳಿಗೆ ವಿಶ್ರಾಂತಿ ಅಂತಂದರೆ, ನೀವು ಯಾವುದೇ ಮದುವೆ ಮುಂಜಿ ಗೃಹ ಪ್ರವೇಶ
ಮತ್ತು ನಾಮಕರಣಗಳು ಇಂಥ ಮುಹೂರ್ತ ಇಡುವಂತಹ ಪೂಜೆಗಳಿಗೆ ಇದು ನಿಷಿದ್ಧ ಇದು ಅಶುಭ ಮಾಸ ಅಂತ ಏನು ಕೇಳ್ತಾರೆ ಅಂತಂದರೆ ಅಶುಭ ಮಾಸ ಅನ್ನುವಂಥದ್ದು ಶುಭ ಕಾರ್ಯಗಳಿಗೆ ಅಶುಭ ಮಾಸ ಇದು. ಯಾಕೆ ಮುಹೂರ್ತಾದಿಗಳನ್ನು ಲಗ್ನಾದಿಗಳನ್ನು ಈ ಮಾಸದಲ್ಲಿ ಶೂನ್ಯ ಮಾಸ ಅನ್ನೋದಕ್ಕೆ ಇದಕ್ಕೆ ಇಡೋದಕ್ಕಾಗೋದಿಲ್ಲ ಅನ್ನೋಕ್ಕೋಸ್ಕರವಾಗಿ. ಆದರೆ ಶುಭ ಮಾಸ ಏನಕ್ಕೆ ಅಂತ ಅಂದರೆ ಆರಾಧನೆಗೆ ಸಂಕಲ್ಪಕ್ಕೆ ಶುಭವಾಗಿರುವಂಥ ಮಾಸ. ಈ ಮಾಸವನ್ನು ನಮ್ಮ ಹಿರೀಕರು ಏನಕ್ಕೆ ಮಾಡಿದ್ರು ಅಂತ ನಮ್ಮ ಪ್ರತೀತಿಗಳನ್ನು ನಮ್ಮ ಹಿರೀಕರು ನಮ್ಮ ಋಷಿಮುನಿಗಳನ್ನು ಕೆಳಕ್ಕೆ ನೋಡಿದಾಗ ಆ ವಿಚಾರಗಳನ್ನು, ಈ ಆಷಾಢ ಮಾಸವು ಸಂಪೂರ್ಣವಾದಂತಹ ಮಳೆ ಮತ್ತು ಗಾಳಿಯಿಂದ ಕೂಡಿರುವಂತಹ ಸಮಯ ಆಗಿರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಅಡೆತಡೆಗಳಾಗುತ್ತೆ ಅನ್ನೋದಕ್ಕೋಸ್ಕರವಾಗಿಯೂ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ ಅಂತ ಒಂದು ಉದ್ದೇಶಕ್ಕಾಗಿಯೂ ಇದನ್ನು ಶುಭ ಕಾರ್ಯಗಳನ್ನು ಈ ಸಂದರ್ಭಗಳಲ್ಲಿ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಕಷ್ಟಕರವಾಗುತ್ತೆ ಅನ್ನೋದಕ್ಕೋಸ್ಕರವಾಗಿಯೂ ಮತ್ತು ಮಾಸಗಳಲ್ಲಿ ಶೂನ್ಯ ಮಾಸ ಅನ್ನೋದಕ್ಕೋಸ್ಕರವಾಗಿಯೂ ಇದನ್ನು ಶುಭ ಕಾರ್ಯಗಳಿಗೆ ವ್ಯರ್ಜವನ್ನು ಮಾಡಿದ್ದಾರೆ. ಆದರೆ ಅದನ್ನು ಶುಭ ಕಾರ್ಯಗಳನ್ನು ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಮನೆಗಳಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಕಲ್ಪಾದಿಗಳನ್ನು ಪೂಜೆಗಳಿಗೆ, ವ್ರತ ನೇಮಾದಿಗಳಿಗೆ, ಆರಾಧನೆಗಳಿಗೆ ಅತ್ಯಂತ ಪ್ರಶಸ್ತವಾದ ಮಾಸ. ಈ ಆಷಾಢ ಮಾಸವನ್ನು ನಾವು ಚಾತುರ್ಮಾಸದ ಆರಂಭ ಮಾಸ ಅಂತ ನಾವು ಹೇಳ್ತೀವಿ. ಚಾತುರ್ಮಾಸಗಳು 4 ಮಾಸಗಳ ಚಾತುರ್ಮಾಸಗಳಲ್ಲಿ ವಿಷ್ಣುವಿನ ಚಾತುರ್ಮಾಸ ಇಲ್ಲಿ ಆರಂಭವಾಗುತ್ತೆ. ವಿಷ್ಣು ಶಯನದ ಮಾಸ, ವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಮಾಸ ಅಂತಲೂ ಸಹ ನಾವು ಆಡುಭಾಷೆಗಳಲ್ಲಿ ಹೇಳಬಹುದು. ಈ ಚಾತುರ್ಮಾಸಗಳಲ್ಲಿ ಪ್ರಸಿದ್ಧವಾದಂತಹ ಆರಾಧನೆಗಳು, ಮಾಡಲೇಬೇಕಾದಂಥ ಪೂಜಾ ಕೈಂಕರ್ಯಗಳು ಏನಂತ ಅಂತಂದರೆ ಮಹಾಲಕ್ಷ್ಮಿಯ ಔಪಾಸನೆಗಳು ಅತ್ಯಂತ ಅವಶ್ಯಕವಾಗಿ ಮಾಡುವಂಥದ್ದು. ಅದರಲ್ಲಿ ನಾಡದೇವತೆಯನ್ನು, ನಿಮ್ಮ ಗ್ರಾಮ ದೇವತೆಯನ್ನು, ನಿಮ್ಮ ಇಷ್ಟ ದೇವತೆಯನ್ನು ಸಂಪೂರ್ಣವಾಗಿ ಈ ಸಂದರ್ಭಗಳಲ್ಲಿ ಪ್ರತಿ ಶುಕ್ರವಾರವೂ ಸಹ ಆರಾಧನೆ ಮಾಡೋದ್ರಿಂದ ನಮಗಿರುವಂತಹ ನ್ಯೂನ್ಯತೆಗಳು, ನಮಗಿರುವಂತಹ ತೊಂದರೆ ತಾಪತ್ರೆಗಳು ಮತ್ತು ನಾವು ಮಾಡಿಕೊಂಡಂತಹ ಸಂಕಲ್ಪಗಳೆಲ್ಲವೂ ಸಹ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ಸಂಕಲ್ಪಗಳು ಸಿದ್ಧಿಯಾಗುತ್ತೆ. ಅದಕ್ಕೆ ಸಂಕಲ್ಪದ ಮಾಸ ಅನ್ನೋದಕ್ಕೂ ಸಹ ಒಂದು ಪ್ರತೀತಿ ಇದೆ. ನಮ್ಮ ಆರಾಧನೆಗಳಿಗೆ ನಮ್ಮ ಸಂಕಲ್ಪಗಳಲ್ಲಿ ಹೇಗಿರುತ್ತೆ ಅಂತ ಅಂದಾಗ ನೋಡಿ, ಈಗ ಚಾಮುಂಡೇಶ್ವರಿ ನಮ್ಮ ನಾಡದೇವತೆ ಆದಂಥವಳು ಚಾಮುಂಡೇಶ್ವರಿಗೆ ಆ ಶಕ್ತಿ ದೇವತೆ ಪಾರ್ವತಿಯ ರೂಪ ದೇವಿ ಆಗಿದ್ದರೂ ಸಹ ನಾಡದೇವತೆಗೆ ಮಾಡುವಂತಹ ಆರಾಧನೆಗಳ ಪೂಜೆಗಳು ಅಲಂಕಾರಾದಿಗಳೇನು ಅಂತ ಅಂದರೆ ಮಹಾಲಕ್ಷ್ಮಿಯ ಆರಾಧನೆ ಅಲಂಕಾರವನ್ನೇ ಮಾಡ್ತಾರೆ. 4 ವಾರಗಳೂ ಸಹ ಮಹಾಲಕ್ಷ್ಮಿಗೆ ಚಾಮುಂಡೇಶ್ವರಿಗೆ ಮಾಡುವಂಥ ಅಲಂಕಾರ ಮಹಾಲಕ್ಷ್ಮಿ ಅಲಂಕಾರವೇ ಮಾಡ್ತಾರೆ. ಚಾಮುಂಡೇಶ್ವರಿ ಯಾವ ರೀತಿ ಅವತಾರವನ್ನು ತಾಳಿದ್ರು ಅಂತ ಅಂದರೆ ಅಲ್ಲಿ ಮಹಾಲಕ್ಷ್ಮಿಯೂ ಹೌದು, ಮಹಾ ಸರಸ್ವತಿಯೂ ಹೌದು, ಮಹಾಗೌರಿಯೂ ಹೌದು. 3 ದೇವತೆಗಳ ಸಮ್ಮಿಲನದಲ್ಲಾದಂಥವಳು ಚಾಮುಂಡೇಶ್ವರಿ. ಆದ್ದರಿಂದ ಚಾಮುಂಡೇಶ್ವರಿ 3 ಅವತಾರದಲ್ಲೂ ಸಹ ಆರಾಧನೆ ಮಾಡುವುದುಂಟು. ಮಹಾಲಕ್ಷ್ಮಿ ಅವತಾರದಲ್ಲಿಯೂ, ಸರಸ್ವತಿ ಅವತಾರದಲ್ಲಿಯೂ, ದುರ್ಗಾ ಅವತಾರದಲ್ಲಿಯೂ ಸಹ ಚಾಮುಂಡೇಶ್ವರಿಯನ್ನು ನಾವು ಆರಾಧನೆ ಮಾಡುವುದುಂಟು. ಆದರೆ ಈ ಆಷಾಢ ಮಾಸ ಚಾತುರ್ಮಾಸ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಮಾಸ ಅಂತ ಪ್ರತೀತಿಯಾಗಿರೋದ್ರಿಂದ, ಅದಕ್ಕೋಸ್ಕರವಾಗಿ ಇರೋದ್ರಿಂದ 4 ವಾರಗಳೂ ಸಹ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮಹಾಲಕ್ಷ್ಮಿ ಅವತಾರದಲ್ಲಿಯೇ ಆಕೆಗೆ ಆರಾಧನೆಗಳನ್ನು ಮಾಡುವಂಥದ್ದು. ಇವತ್ತೊಂದು ವಾರವಲ್ಲ, 4 ವಾರವೂ ಸಹ ಮಾಡುವಂತಹ ಆರಾಧನೆ ಮಹಾಲಕ್ಷ್ಮಿ ಆರಾಧನೆಯನ್ನೇ ಮಾಡುವಂಥದ್ದು. ಆದರೆ ಈ ಚಾಮುಂಡೇಶ್ವರಿ ಆರಾಧನೆ ಮಾಡುವುದರಲ್ಲಿ, ದುರ್ಗಿಯ ಆರಾಧನೆ ಮಾಡುವುದರಲ್ಲಿ ನಮಗೆ ಲಾಭ ಏನು ಅಂತ ನಾವು ತಿಳ್ಕೊಳ್ಬೇಕಾದ ಅಂತ ಅಂದರೆ, ಕೆಲವು ರಾಶಿಗಳಲ್ಲಿ ಗ್ರಹಗತಿಗಳ ವ್ಯತ್ಯಾಸಗಳು, ನಾವು ಯಾವುದನ್ನೇ ತೆಗೆದುಕೊಂಡೋಗಲೂ ಸಹ ಯಾವುದಾದ್ರೂ ಒಂದು ನಿಮಗೆ ಕುಜದೋಷ ಇದೆ, ಕುಜದೋಷ ಬಂದಾಗ ಅಥವಾ ರಾಹು ಮತ್ತು ಕೇತುಗಳು ದೋಷಗಳು ಬಂದಾಗ ಅದರ ಅಧಿದೇವತೆಯಾದಂಥವಳು ಚಾಮುಂಡೇಶ್ವರಿ. ನೀವು ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡಿ, ಶಕ್ತಿ ದೇವತೆಗಳನ್ನು ಪೂಜೆಗಳನ್ನು ಮಾಡಿ ಅಂತ ನಾವು ಕೆಲವರಿಗೆ ಅದನ್ನು ಹೇಳ್ತಿರ್ತೀವಿ. ಅಂಥ ಸಂದರ್ಭಗಳಲ್ಲಿ ಅದರಲ್ಲೂ ಸಹ ಕೆಲವು ರಾಶಿಗಳು ಇದೆ ನಂತರದಲ್ಲಿ ತಗೊಳ್ಳುವಂಥದ್ದು. ಆದರೆ ದೃಷ್ಟಿದೋಷಗಳಿಗೆ ಮತ್ತು ಶತ್ರುದೋಷಗಳಿಗೆ, ಇಷ್ಟಾರ್ಥ ಸಿದ್ಧಿಗಳಿಗೆ, ಜೊತೆಯಲ್ಲಿ ನಮ್ಮ ಸಂಕಲ್ಪ ಸಿದ್ಧಿಯಾಗಲಿಕ್ಕೆ ಮಾಡುವಂಥ ಒಂದು ಕೈಂಕರ್ಯ, ಮಾಡುವಂಥ ಒಂದು ಆರಾಧನೆ, ಒಂದು ಸಂಕಲ್ಪ ಅಂತ ಅಂದರೆ ಅದು ಶಕ್ತಿ ದೇವತೆಯ ಆರಾಧನೆ. ಅದಕ್ಕೆ ನಾವು ಹೇಳುವಂಥದ್ದು ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿ. ಈ ಸಂದರ್ಭದಲ್ಲಿ ಲಕ್ಷ್ಮಿಯ ಧ್ಯಾನವು, ದುರ್ಗಿಯ ಧ್ಯಾನವು, ಸರಸ್ವತಿ ಧ್ಯಾನವೂ ಸಹ ಅಷ್ಟೇ ಫಲಪ್ರದವಾಗಿರುತ್ತೆ. ಆದರೆ ಚಾತುರ್ಮಾಸ ಮತ್ತು ಆಷಾಢ ಮಾಸ ಅಂತ ಪ್ರತೀತಿ ಇರುವಂಥದ್ದು ಮಹಾಲಕ್ಷ್ಮಿ. ಮಾತಾಡ್ತೀನಿ ಗುರುಗಳೇ. ನಮ್ಮ ಜೊತೆಗೆ ರಾಘವೇಂದ್ರ ಗುರುಜಿಗಳು, ಜ್ಯೋತಿಷಿಗಳು, ಜೊತೆಗೆ ಆಧ್ಯಾತ್ಮಿಕ ಚಿಂತಕರು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ.
ಈ ಆಧ್ಯಾತ್ಮಕ್ಕೂ ಈ ಶಕ್ತಿ ದೇವತೆಗಳ ಪೂಜೆಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತವಾಗೂ ಇದೆ. ಈ ಆಷಾಢ ಮಾಸ ಅಂತ ಹೇಳಿದಾಗ ನಮ್ಮಲ್ಲಿ ಅಂದರೆ ಜನರಲ್ಲಿ ಒಂದು ಅಶುಭ ಮಾಸ ಅಂತಲೇ ಬರುತ್ತೆ. ಬಟ್ ಇಲ್ಲಿ ಭಕ್ತಿಗೆ ತುಂಬ ಶ್ರೇಷ್ಠವಾದ ಮಾಸ ಇದು. ಶಾಸ್ತ್ರಗಳಲ್ಲಿ ಹೇಳುವಂತೆ ಈ ಆಷಾಢ ಮಾಸ ತುಂಬ ಶ್ರೇಷ್ಠ. ಅಂದರೆ ಇಲ್ಲಿ ಅಶುಭಕ್ಕೆ ಅಂದರೆ ಹೇಳೋದು ಸಾಧ್ಯ ಇಲ್ಲ, ಯಾವುದೇ ಶಾಸ್ತ್ರ ಹೇಳಿಲ್ಲ ಇದು ಅಶುಭ ಮಾಸ ಅಂಥೇಳಿ. ಬಟ್ ಇಲ್ಲಿ ನಮಗೆ ಈ ಆಷಾಢ ಮಾಸ ಅಂತ ಬಂದಾಗ ದುರ್ಗಾದೇವಿಯ ಒಂದು ಅವತಾರ ಮಾಡಿರತಕ್ಕಂಥದ್ದಾಗಿರ್ಬೋದು, ಶಿವ ಪಾರ್ವತಿಗೆ ಉಪದೇಶ ಮಾಡಿರತಕ್ಕಂಥದ್ದಾಗಿರ್ಬೋದು, ಹಾಗೂ ಪೂರಿ ಜಗನ್ನಾಥ ಸ್ವಾಮಿ ರಥಯಾತ್ರೆ ಸೊ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅಂದರೆ ಈ ಆಷಾಢ ಮಾಸದ 2ನೇ ದಿನದಿಂದ ಸಾಕ್ಷಾತ್ ದೇವರೇ ಜನರಿಗೆ ದರ್ಶನ ಕೊಡ್ತಾರೆ. ಸೊ ಇದು ಒಂದು ಭಕ್ತಿ ಅಲ್ಲ, ಅಂದರೆ ಭಕ್ತಿಗೆ ಮೆಚ್ಚಿ ಆ ಪೂರಿ ಜಗನ್ನಾಥ ಎಲ್ಲ ಒಂದು ಭಕ್ತಾದಿಗಳಿಗೆ ದರ್ಶನ ಕೊಡುವಂಥದ್ದಾಗತ್ತೆ. ಇನ್ನು ಅದೇ ರೀತಿ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಂದರೆ ನಾವು ದೇವರನ್ನು ಎಷ್ಟು ನಾವು ಪೂಜೆ ಮಾಡಲಾಗುತ್ತೆ ಹಾಗೂ ದೇವತೆಗೆ ಎಷ್ಟು ಪೂಜೆ ಮಾಡಲಾಗುತ್ತೆ ಅಷ್ಟು ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ. ಓಕೆ. ಸೊ ಇಲ್ಲಿ ಭಕ್ತಿ ನಾವು ಯಾವ ರೀತಿ ಅಂತ ಹೇಳೋದಾದರೆ ಇಲ್ಲಿ ನೀವು ಪ್ರತಿ ಒಂದು ಶುಕ್ರವಾರ ಪೂಜೆ ಮಾಡೋದೇ ಬೇರೆ, ಈ ಆಷಾಢ ಶುಕ್ರವಾರ ಪೂಜೆ ಮಾಡೋದೇ ಬೇರೆ. ಅದೇ ರೀತಿ ಆಷಾಢ ಸೋಮವಾರ ಕೂಡ ವಿಶೇಷವಾಗಿರತಕ್ಕಂಥದ್ದು. ಅದು ಯಾವ ರೀತಿ ಅಂತ ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಗುರುಗಳೇ, ನಂದೊಂದು ಪ್ರಶ್ನೆ, ನಮ್ಮ ಟೆಕ್ನಿಕಲ್ ಟೀಮ್ಗೆ ಒಂದು ಪ್ರಶ್ನೆ ಇದೆ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ತಮಿಳಿಯನ್ಸ್ ಇರ್ಬೋದು ಅಥವಾ ಬ್ರಾಹ್ಮಣರಿರ್ಬೋದು ಈ ಸಂದರ್ಭದಲ್ಲಿ ಮದುವೆ ಮುಂಜಿ ಕಾರ್ಯಗಳು ಎಲ್ಲವನ್ನ ಮಾಡ್ತಾರೆ. ಅದು ಅವ್ರಿಗೆ ಹೇಗೆ ಅಶುಭ ಆಗಲ್ಲ, ನಮ್ಗೆ ಹೇಗೆ ಅಶುಭ ಆಗುತ್ತೆ ಅಂತ ಹೇಳಿ. ಒಳ್ಳೆ ಪ್ರಶ್ನೆ ಇದು. ನೋಡಿ, ನಾವೆಲ್ಲ ಚಾಂದ್ರಮಾನದ ಅನುಕರಣೆಯನ್ನು ಮಾಡುವಂಥವ್ರು, ಅವರು ಸೌರಮಾನದ ಅನುಕರಣೆಯನ್ನು ಮಾಡುವಂಥವ್ರು. ಅವರಿಗೆ ಆಷಾಢ 15 ದಿನಕ್ಕೆ ನಂತರದಲ್ಲಿ ಹುಟ್ಟುತ್ತೆ. ಈಗ ಇನ್ನೂ ಅವ್ರಿಗೆ ಆಷಾಢ ಇಲ್ಲ. ಈಗ ಅವ್ರಿಗೆ ಆಷಾಢ ಯಾವಾಗ ಬರುತ್ತೆ ಅಂತಂದರೆ ಹುಣ್ಣಿಮೆ ಹುಟ್ಟುತ್ತಲ್ಲ, ಹುಣ್ಣಿಮೆಯಿಂದ ಅವ್ರಿಗೆ ಆಷಾಢ, ಅಲ್ಲಿವರೆಗೂ ಅವ್ರಿಗೆ ಆಷಾಢ ಇಲ್ಲ. ಅದರಿಂದ ಅಲ್ಲಿವರೆಗೂ ಅವ್ರು ಮಾಡ್ತಾ ಇರ್ತಾರೆ. ಮತ್ತು ಬ್ರಾಹ್ಮಣರುಗಳಿಗೆ ಏನಂತಂತಂದರೆ ಅಲ್ಲಿ ತಮಿಳಿರ್ಸ್ ಬ್ರಾಹ್ಮಣ್ಸ್ಗಳೆಲ್ಲರೂ ಸಹ ಅದನ್ನು ಮಾಡುವಂಥದ್ದೇ. ಮತ್ತು ಕೆಲವರು ಭಾಳ ನಾವು ಬೇರೆ ಬೇರೆ ದಿನಗಳಲ್ಲಿ ತುಂಬ ನಾವು ಬ್ಯುಸಿ ಇರ್ತೀವಿ, ನಮಗೆ ಡೇಟ್ಸೇ ಸಿಗಲ್ಲ, ನಾವು ನಮ್ಮನೆ ಸ್ವಂತ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಅಂದಾಗ ಈ ಆಷಾಢ ಮಾಸದಲ್ಲಿ ಆದಷ್ಟು ಚೆನ್ನಾಗಿರುವಂಥ ಒಂದು ನಕ್ಷತ್ರಗಳಿದ್ರೆ ಅದನ್ನು ಆರಿಸ್ಕೊಂಡು ಮಾಡ್ತಾರೆ ಹೊರತು ಮಿಕ್ಕಿದ್ದೆಲ್ಲವೂ ಸಹ ಅಂಥ ಕಾಲಘಟ್ಟ ಬರೋವರೆಗೂ ಕಾಯ್ತಿರ್ತಾರೆ. ಆದರೆ ತಮಿಳಿಯನ್ಸ್ ಮಾಡೋದೇನಕ್ಕೆ ಅಂತಂದರೆ ಅವ್ರಿಗಿನ್ನೂ ಆಷಾಢ ಹುಟ್ಟಿಲ್ಲ. ಅವ್ರಿಗೆ ನಮಗೆ ಏನು ಬರುತ್ತೆ ಆಷಾಢ, ಅದಾದ 15 ದಿನಕ್ಕೆ ನಂತರದಲ್ಲಿ ಅವ್ರಿಗೆ ಆಷಾಢ ಹುಟ್ಟೋದು. ಇಲ್ಲೂ ಅಷ್ಟೇ ಸೌತ್ ಕೇಂದ್ರ, ಈಗ ನಾವು ಚಾಂದ್ರಮಾನ ಯುಗಾದಿಯನ್ನು ಮಾಡಿದರೆ ಸೌತ್ ಕೇಂದ್ರದಲ್ಲಿ ಅವರು ಸೌರಮಾನ ಯುಗಾದಿಯನ್ನು ಮಾಡುವಂಥದ್ದು. ಅದಕ್ಕೆ ಸೌರಮಾನ ಯಾರು ಮಾಡ್ತಿರ್ತಾರೆ ಅವ್ರಿಗೆಲ್ಲರಿಗೂ ಇನ್ನೂ ಆಷಾಢ ಹುಟ್ಟಿಲ್ಲ, ಅದರಿಂದ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ನಮಗೆ ಆಷಾಢ ಹುಟ್ಟಿದೆ ಅಲ್ಲಿ, ನಮ್ಗೆ ಹುಟ್ಟಾಲೆ 1-2-3 ನಮ್ಗೆ ಅಮಾವಾಸ್ಯೆ ನಾವು ನೋಡಿದ್ರೆ ಅವರು ಹುಣ್ಣಿಮೆ ಅವ್ರು ತಗೋತಾರೆ, ನಾವು ಅಮಾವಾಸ್ಯೆ ನಾವು ತೆಗೆದುಕೊಳ್ತೀವಿ. ಆದ್ದರಿಂದ ಆದರೆ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆಷಾಢ ಮಾಸ ಆರಾಧನೆಗಳಿಗೆ ಅತ್ಯಂತ ಪ್ರಾಶಸ್ತ್ಯ ಮಾಸ. ಮತ್ತು ಲಗ್ನಾದಿಗಳಿಗೆ ನೀವು ಏನಕ್ಕೆ ಲಗ್ನ ಇಡ್ತೀರಿ ಆ ಲಗ್ನಕ್ಕೆ ಶುಭವಾಗಿರುವಂಥ ಮಾಸ ಅಲ್ಲ. ನೀವು ಯಾವುದನ್ನೇ ಲಗ್ನ ಇಡ್ರಿ, ಆ ಲಗ್ನಕ್ಕೆ ಸಿದ್ಧಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ. ಏನಕ್ಕೆ ಸಿದ್ಧಿ ಆಗುತ್ತೆ ಇದ್ರೆ ಇದು ಸಂಕಲ್ಪಕ್ಕೆ ಸಿದ್ಧಿ ಆಗುತ್ತೆ, ಲಗ್ನಕ್ಕೆ ಸಿದ್ಧಿ ಇಲ್ಲ. ಅದಕ್ಕೋಸ್ಕರವಾಗಿ ಮಾಡುವಂತಹ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು ಬರಬಾರ್ದು. ನಾವು ಏನೇ ಶುಭ ಕಾರ್ಯಗಳನ್ನು ಮಾಡಬೇಕು, ತುಂಬ ಚೆನ್ನಾಗಿರಬೇಕು, ಜೀವನಾನಕ್ಕೋಸ್ಕರವಾಗಿ ಮಾಡ್ತಿರ್ತೀವಿ. ಆ ಲಗ್ನ ನಾವು ಯಾವುದೇ ಅಂತ ಹೊಡ್ಕೊಂಡ್ರೆ ಲಗ್ನ ಪ್ರಶಸ್ತವಾದಂಥ ಲಗ್ನಗಳು ಸಿಗದಲೇ ಇರೋದ್ರಿಂದ ಇದಕ್ಕೆ ನಾವೇನು ಮಾಡ್ತಿರ್ತೀವಿ, ನಾವು ಈ ಸಮಯವನ್ನು ಬಿಟ್ಟು ನಂತರದಲ್ಲಿ ಲಗ್ನ ತುಂಬ ಚೆನ್ನಾಗಿರುವಂಥ ಲಗ್ನ ನಮಗೆ ಶ್ರಾವಣದಲ್ಲಿ ಸಿಗುತ್ತೆ. ಆಷಾಢ ಮಾಸವನ್ನು ವಿಶ್ರಾಂತಿಯ ಮಾಸ. ನಿಮ್ಮ ಮನದೇವರನ್ನು, ಕುಲದೇವರುಗಳನ್ನು, ಆರಾಧನೆಗಳನ್ನು, ರಥೋತ್ಸವಗಳನ್ನು ಅಲ್ಲಿ ಹೋಗಿ ಕುಟುಂಬ ಸಮೇತರಾಗಿ ಭಾಗವಹಿಸಿ ಒಂದು ದಿನದ ಸಂಪೂರ್ಣವಾದಂಥ ಸೇವೆಯನ್ನು ಮಾಡಿ ಅನ್ನೋದಕ್ಕೋಸ್ಕರವಾಗಿ ಸಂಕಲ್ಪ ಮಾಸ, ಆರಾಧನೆಗಳನ್ನು ಮಾಸ. ಅದಕ್ಕೋಸ್ಕರ ನೋಡಿ, ಈ ಸಂದರ್ಭದಲ್ಲಿ ನೀವು ನೋಡ್ಬೋದು ತುಂಬ ಜನಗಳು ಪ್ರತಿಯೊಂದು ಇತ್ತೀಚಿನ ದಿನಗಳಲ್ಲಂತೂ ಪ್ರತಿ ಶುಕ್ರವಾರ ಮನೆಗಳಲ್ಲಿ ಆರಾಧನೆ, ಔಪಾಸನೆ ಖಂಡಿತವಾಗಿ ಪ್ರತಿಯೊಬ್ಬರೂ ಮಾಡ್ತಾರೆ. ನೀವು ಏನನ್ನೇ ಮರ್ತಿದ್ರೂ ಸಹ ಶುಕ್ರವಾರದ ಆರಾಧನೆಯನ್ನಂತೂ ಮರೆಯೋದಿಲ್ಲ. ಹಾಗಾದರೆ ಈ ಆಷಾಢ ಬರೀ ಶುಕ್ರವಾರಕ್ಕೆ ಮೀಸಲ ಅಂದರೆ ಖಂಡಿತ ಇಲ್ಲ. ನಮ್ಮ ರಾಮಚಂದ್ರ ಭಟ್ರು ಹೇಳಿದಾಗೆ ಇದರಲ್ಲಿ ಸೋಮವಾರ ವಿಶೇಷವಾಗಿದೆ. ಆಷಾಢ ಸೋಮವಾರ ಅನ್ನುವಂಥದ್ದು ಶಿವನಿಗೆ ಅತ್ಯಂತ ಪಾವಿತ್ರತೆಯ ಆಷಾಢದ ಸೋಮವಾರ, ಶಿವನ ಆರಾಧನೆಗೆ.
ಅದೇ ರೀತಿಯಾಗಿ ಆಷಾಢದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಹನುಮಂತನಿಗೆ ಅತ್ಯಂತ ಅವಶ್ಯಕವಾಗಿ ಮಾಡಬೇಕಾಗಿರುವಂಥ ಸಂಕಲ್ಪದ ದಿನಗಳು. ಬುಧವಾರ ಬಂದಾಗ ನೀವು ಏನು ಮಾಡ್ತೀರೋ ಏನು ಬಿಡಲ್ವೋ ಮಹಾವಿಷ್ಣುವಿನ ಸಂಕಲ್ಪವನ್ನು ಮಾಡಿ ಬುಧವಾರ ಅತ್ಯಂತ ಪ್ರಶಸ್ತವಾಗಿರುತ್ತೆ. ಗುರುವಾರ ತಂದಾಗ ನೀವು ರಾಯರನ್ನು ಅತ್ಯಂತವಾಗಿ ನೆನ್ಕೊಳ್ಳಿ, ಸಾಯಿಬಾಬನನ್ನು ನೆನ್ಕೊಳ್ಳಿ, ಅವರ ಆರಾಧನೆ ಉಪಾಸನೆಗಳನ್ನು ಮಾಡಿ. ಅದರಲ್ಲೂ ಸಹ ಇದೇ ಇದರ ಸಂದರ್ಭದಲ್ಲಿ ವ್ಯಾಸ ಮಹಾಮುನಿಗಳ ಜಯಂತಿ ಬರುತ್ತೆ ನಿಮಗೆ. ವ್ಯಾಸ ಮಹಾಮುನಿಗಳು ಅವರು ಈ ಕಾಲದಲ್ಲ, ದ್ವಾಪರ ಯುಗದಿಂದ ನೋಡ್ಕೊಂಬಂದವ್ರನ್ನ ಅವ್ರನ್ನೆಲ್ಲರೂ ಸಹ ವ್ಯಾಸ ಮುನಿಗಳ ಅವರ ಆರಾಧನೆಗಳು ಬರುತ್ತೆ. ಅದನ್ನು ಶುಕ್ರವಾರ ಬಂದಾಗ ಲಕ್ಷ್ಮೀ ಪೂಜೆ, ಶನಿವಾರ ಬಂದಾಗ ಆಲ್ಮೋಸ್ಟ್ ನಾವು ನೋಡ್ತಿರ್ತೀವಿ ಶನಿ ಮಹಾತ್ಮನ ಮಾಡ್ತಿರ್ತೀವಿ, ಹನುಮಂತನ ಮಾಡ್ತೀವಿ, ಮಹಾವಿಷ್ಣುವನ್ನ ಮಾಡ್ತೀವಿ. ಆದರೆ ಪ್ರತಿದಿನವೂ ಸಹ ಈ ಆಷಾಢ ಮಾಸದಲ್ಲಿ ಬರುವಂಥ ಪ್ರತಿದಿನವೂ ಸಹ ಸಂಕಲ್ಪದ ದಿನಗಳೇ ಹೊರತು ಬೇರೆ ಏನು ನಿಮ್ಗೆ ಸಿಗೋದೇ ಇಲ್ಲ. ಭಾನುವಾರವೂ ಸಹ ನೀವು ಭಾನುವಾರ ಯಾವುದು ಪೂಜೆಗಳನ್ನು ಮಾಡೋದಕ್ಕಾಗೋದಿಲ್ವಲ್ಲ ಕಡೆ ಯಾವ ದೇವರು ಆ ವಾರ ಇಲ್ಲ ಅಂತಂದರೆ ಭಾನುವಾರ ಕಾಲಭೈರವೇಶ್ವರನ ವ್ರತದ ಅವತ್ತ. ನೀವು ಎಲ್ಲೇ ಇದು ನೋಡಿ, ಭಾನುವಾರ ನೀವು ಹೋಗಿ ನೀವು ಚುಂಚನಗಿರಿ ಮಠಕ್ಕೆ ಹೋಗಿ ನೋಡಿ, ಚುಂಚನಗಿರಿ ಮಠದಲ್ಲಿ ನಾವು ಕಾಲಿಡಕ್ಕೆ ಪ್ರತಿ ವಾರವೂ ಕಾಲಭೈರವನ ಆರಾಧನೆ ಮಾಡಿ, ಕಾಲಭೈರವನ ಆರಾಧನೆ ಮಾಡಿದಾಗ ದುಷ್ಟಶಕ್ತಿಗಳ ನಿಗ್ರಹ. ಪ್ರತಿಯೊಂದು ಪೂಜೆಗಳಲ್ಲೂ ಅದೇ ಆಗುತ್ತೆ. ನೀವು ಚಾಮುಂಡೇಶ್ವರಿ ಮಾಡಿದಾಗಲೂ ಸಹ ನಿಮಗೆ ದುಷ್ಟಶಕ್ತಿಗಳ ನಿಗ್ರಹ, ದೃಷ್ಟಿದೋಷ, ಶತ್ರುದೋಷಗಳು ಮತ್ತು ಗ್ರಹದೋಷಗಳು, ಮುಖ್ಯವಾಗಿ ಗ್ರಹದೋಷಗಳ ಪರಿಹಾರವಾಗುವಂಥದ್ದು. ಚಾಮುಂಡೇಶ್ವರಿ ಪೂಜೆ ಮಾಡಿದ ನಾಳೆ ಕುಜದೋಷ, ರಾಹುದೋಷ, ಕೇತುಕ ದೋಷಗಳ ಪರಿಹಾರಕ್ಕಾಗಿ ಚಾಮುಂಡೇಶ್ವರಿ ಆರಾಧನೆಯನ್ನೇ ಮಾಡಬೇಕು, ಅದು ಬಿಟ್ಟರೆ ಬೇರೆ ಇಲ್ಲ. ಆಗ್ರಹ ಶಾಂತಿ ಆಗಬೇಕು ಅಂದರೆ ಚಾಮುಂಡೇಶ್ವರಿ ಪೂಜೆ. ಹಂಗಾರೆ ಚಾಮುಂಡೇಶ್ವರಿ ಪೂಜೆ ಮಾಡಲಿಕ್ಕೆ ನಮ್ಮ ಪ್ರಾಂತದಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ಚಾಮುಂಡಿ ಬೆಟ್ಟವೇ. ಆದರೆ ಪ್ರಸಿದ್ಧವಾಗಿ ಅವಳು ಜನನವನ್ನು ತಾಳ್ದಂಥದ್ದು ದಿನವೂ ಈಗಲೇ ಬರೋದು ಅಂಥದ್ದು. ಆಗಸ್ಟ್ 4ನೇ ತಾರೀಕು ಚಾಮುಂಡೇಶ್ವರಿ ಜನನ ದಿನ ಅದು. ಆದ್ದರಿಂದ ಚಾಮುಂಡೇಶ್ವರಿ ಪೂಜೆಗೆ ಇಷ್ಟೊಂದು ನಮ್ಗೆ ಪ್ರಾಮುಖ್ಯತೆ ಕೊಡ್ತೀವಿ, ಇಷ್ಟೊಂದು ಅವಳಿಗೆ ಆರಾಧನೆಯಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಏನು ಕೊಡ್ತಿರ್ತೀವಿ ಅಂದರೆ ಚಾಮುಂಡೇಶ್ವರಿ ಜನನವಾದಂತಹ ಮಾಸ ಯಾವುದು ಅಂತ ಅಂದರೆ ಅದು ಆಷಾಢ ಮಾಸ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಬೇರೆ ಶುಕ್ರವಾರಗಳಲ್ಲಿ ಪೂಜೆ ಮಾಡೋದು ಬೇರೆ, ಆಷಾಢ ಶುಕ್ರವಾರಗಳಲ್ಲಿ ಪೂಜೆ ಮಾಡೋದು ಬೇರೆ ಅಂತ ಹೇಳಿ. ಅದರ ವಿಶೇಷತೆ ಏನು ಮತ್ತು ಅದರ ಶಕ್ತಿ ಏನು, ಹೇಗೆ ಅದು ವಿಭಿನ್ನ ಅಂತ ಅನಿಸ್ಕೊಳ್ಳುತ್ತೆ? ಇದೇ ಶುಕ್ರವಾರ ಅಂತ ಬಂದಾಗ ಪ್ರತಿಯೊಬ್ಬ ಗೃಹಿಣಿ ಆಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಮನೆಯಲ್ಲೂ ವ್ಯಾಪಾರದ ಅಂಗಡಿಯಲ್ಲೂ ಪೂಜೆ ಮಾಡುವಂಥದ್ದು ಆಗುತ್ತೆ. ಅದು ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು, ಸೂರ್ಯಾಸ್ತದ ನಂತರ ಆಗಿರ್ಬೋದು. ಇಲ್ಲಿ ಒಂದು ನೀವು ಕೇಳಿದ ಪ್ರಶ್ನೆಗೆ ಪ್ರತಿ ಶುಕ್ರವಾರಕ್ಕೂ ಆಷಾಢ ಶುಕ್ರವಾರಕ್ಕೂ ಏನು ಪ್ರಾಮುಖ್ಯತೆ ಅದೇ. ಇಲ್ಲಿ ನಾವು ಶುಕ್ರವಾರವನ್ನು ಬರೀ ದುಡ್ಡಿಗೆ ಗಣಗಣೆಗೆ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಅಂದರೆ ನಮ್ಮ ಒಂದು ಕಲ್ಪನೆ ಏನು, ಲಕ್ಷ್ಮಿ ಅಂದರೆ ದುಡ್ಡು, ಹಣಕಾಸಿನ ವ್ಯವಹಾರ. ಬಟ್ ಇಲ್ಲಿ ನಮ್ಮ ಒಂದು ಆಷಾಢ ಮಾಸಕ್ಕೆ ಬರೋದಾದರೆ ಇಲ್ಲಿ ನಮಗೆ ಒಂದು ದುಡ್ಡು ಸಿಗುತ್ತೆ, ಆಯುರಾರೋಗ್ಯ ಭಾಗ್ಯ ಅಂತೀವಿ. ಇಲ್ಲಿ ಆರೋಗ್ಯ ಸಿಗುತ್ತೆ, ಭಾಗ್ಯ ಸಿಗುತ್ತೆ, ಪ್ಲಸ್ ನಿಮಗೆ ಬರ್ತಕ್ಕಂತಹ ಒಂದಿಷ್ಟು ಅಡೆತಡೆಗಳಂತಿರುತ್ತಲ್ಲ ಅದನ್ನು ನಿವಾರಣೆ ಮಾಡಿದಂಗೆ ಆಗುತ್ತೆ. ನೀವು ಶುಕ್ರವಾರ ದಿನ ಎಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರೋ ಲಕ್ಷ್ಮೀ ದೇವಿಗಾಗಿರ್ಬೋದು, ಅಥವಾ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನೀವು ಮಾಡಿರ್ತಕ್ಕಂಥ ಪೂಜೆ ಆಗಿರ್ಬೋದು, ಈ ಸಮಯದಲ್ಲಿ ಭಕ್ತಿಯಿಂದ ನೀವು ಆರಾಧನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳು ಏನಿದೆಯೋ ಅಥವಾ ನಮ್ಮ ಕಷ್ಟಗಳು ಏನಿದೆಯೋ ಅದು ಬಗೆಹರಿಯುವಂಥದ್ದಾಗುತ್ತೆ. ಒಂದು. ಇನ್ನು ಎರಡನೇದ್ದು, ಇಲ್ಲಿ ನಮಗೆ ಲಕ್ಷ್ಮಿಯ ಒಂದು ಪೂಜೆ ಮಾಡೋದ್ರಿಂದ ಅದು ಶುಕ್ರವಾರನೇ ಮಾಡೋದ್ರಿಂದ, ಯಾಕೆಂದರೆ ಈ ಶುಕ್ರವಾರ ಒಂದು ಮೀಸಲಿಟ್ಟಿರತಕ್ಕಂಥದ್ದು ಲಕ್ಷ್ಮೀ ಪೂಜೆಗೆ, ದೇವಿ ಪೂಜೆಗೆ. ಅದು ಸರಸ್ವತಿ ದೇವಿ ಆಗಿರ್ಬೋದು, ಲಕ್ಷ್ಮೀ ದೇವಿ ಆಗಿರ್ಬೋದು, ಒಟ್ಟೆ ದೇವತೆಯ ಒಂದು ದೇವಿಯ ಆರಾಧನೆಗೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಶುಕ್ರವಾರ ದಿನ ಆಷಾಢ ಮಾಸ ಅಂತ ಬಂದಾಗ ಇದು ಆಷಾಢದಲ್ಲಿ ದುರ್ಗಾ ಅವತಾರ ಎತ್ತಿರತಕ್ಕಂತಹ ಮಾಸ. ಸೊ ಹಾಗಾಗಿ ದುರ್ಗಾ ಅವತಾರದಲ್ಲೂ ಲಕ್ಷ್ಮಿಯ ಒಂದು ದೇವಿಯ ಒಂದು ಉಪಾಸನೆ ಬರುತ್ತೆ. ಸೊ ಹಾಗಾಗಿ ಈ ಒಂದು ಮಾಸದಲ್ಲಿ 5 ಬರ್ಬೋದು, 4 ಬರ್ಬೋದು ಈ ಶುಕ್ರವಾರಗಳು. ಆ ಶುಕ್ರವಾರದಲ್ಲಿ ಮನೆಯ ಒಂದು ಸಹಕುಟುಂಬ ಸಮೇತವಾಗಿ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡಿದ್ದೇ ಆದಲ್ಲಿ ಅವರಿಗೆ ಆಯುರ, ಆರೋಗ್ಯ, ಭಾಗ್ಯ, ನಿತ್ಯ ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳು ಎಲ್ಲ ನಿವಾರಣೆಯಾಗಿ ಸುಖ ಸಂಪದ್ಭರಿತವಾಗಿ ಆ ಮನೆ ಆನಂದದಿಂದಿರಲು ಸಾಧ್ಯವಾಗುತ್ತೆ. ಗುರುಗಳೇ, ಈ ಆಷಾಢ ಮಾಸದಲ್ಲಿ ರಾಶಿಗಳ ಮೇಲೆ ತುಂಬ ಗಾಢವಾದ ಪ್ರಭಾವ ಬೀರುತ್ತೆ ಅಂತ ವಿಚಾರ ಇದೆ. ಯಾವ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಹೇಗೆ ಇದು ಈ ಸೂರ್ಯ, ಬುಧ, ಶುಕ್ರ ಸೇರಿದಂತೆ ಬೇರೆ ಬೇರೆ ಗ್ರಹಗಳ ಸಂಚಾರ ಇರುತ್ತಲ್ಲ, ಇದರ ಸಂಯೋಗ, ಗ್ರಹಗಳ ಸಂಯೋಗ, ಸಂಚಾರ ಯಾವ ರೀತಿ ಮನುಷ್ಯನ ಮೇಲೆ ಅಥವಾ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ? ಇದು ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಈಗ ಆಷಾಢ ಮಾಸದಲ್ಲಿ ಪ್ರತಿ ಆಷಾಢದಲ್ಲೂ ಸಹ 3 ಗ್ರಹಗಳ ಬದಲಾವಣೆಗಳಾಗ್ತಿರುತ್ತೆ.
ಒಂದನೇ ತಾರೀಕು ಕುಜನ ಬದಲಾವಣೆಗಳಾಗುತ್ತೆ. ಕುಜಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಮತ್ತು 2ನೇ ತಾರೀಕು ಒಂದನೇ ತಾರೀಕು ಶುಕ್ರಗ್ರಹ ಪ್ರವೇಶವನ್ನು ಮಾಡ್ತಾನೆ. ಶುಕ್ರಗ್ರಹಕ್ಕೆ ಪ್ರವೇಶ ಮಾಡುವಂಥದ್ದು ಕನ್ಯಾ ರಾಶಿಗೆ. 2ನೇ ತಾರೀಕು ಕುಜ ಬದಲಾವಣೆ ಆಗ್ತಾನೆ, ಅದು ಮಿಥುನ ರಾಶಿಗೆ ಬರ್ತಾನೆ. ಅನಂತರದಲ್ಲಿ 5ನೇ ತಾರೀಕು ಒಂದು ಗ್ರಹ ಬದಲಾವಣೆ ಆಗುತ್ತೆ, ಬುಧ ಗ್ರಹ ಬದಲಾವಣೆ ಆಗುತ್ತೆ, ಅವನು ಕರ್ಕಾಟಕ ರಾಶಿಗೆ ಬರ್ತಾನೆ. ಈ ಗ್ರಹಗಳ ಬದಲಾವಣೆಗೂ ಮತ್ತು ಈ ಆರಾಧನೆಗೂ ಅವಿನಾಭಾವ ಸಂಬಂಧಗಳಿದೆ. ಜೊತೆಯಲ್ಲಿ ಈ ಲಕ್ಷ್ಮಿಗೂ ಅಥವಾ ದುರ್ಗಾದೇವಿಗೂ ಮತ್ತು ಗ್ರಹಗತಿಗಳಲ್ಲಿರುವಂಥ ಶುಕ್ರನಿಗೂ ಒಂದು ಸಂಬಂಧ ಇದೆ. ಶುಕ್ರನ ಸಂಖ್ಯೆ 6 ಬೀಳುತ್ತೆ. ನಾವು ಮಾಡುವಂತಹ ಲಕ್ಷ್ಮಿಯ ಆರಾಧನೆ ಅಥವಾ ಶಕ್ತಿಯ ಆರಾಧನೆ ಮಾಡುವಂಥದ್ದು 6 ವಾರಗಳ ಕಾಲ ನಾವು ಮಾಡ್ತಿರ್ತೀವಿ. ನೀವು ಲೆಕ್ಕ ಹಾಕೊಳ್ಳಿ, ಆಷಾಢದಲ್ಲಿ ಬರುವಂಥ 4 ವಾರಗಳು ಮತ್ತು ಶ್ರಾವಣದಲ್ಲಿ ಬರುವಂಥ 2 ವಾರಗಳು, ವರಮಹಾಲಕ್ಷ್ಮಿ ಪೂಜೆ ಬರುವಂಥದ್ದು 2ನೇ ವಾರಕ್ಕೆ. ಅಲ್ಲಿಗೆ ನಾವು 6 ವಾರಗಳನ್ನು ಮಾಡ್ತೀವಿ. ಈ ಶುಕ್ರಗ್ರಹ ಲಕ್ಷ್ಮಿಯ ಆಜ್ಞಾಧಾರಕನಾಗಿರ್ತಾನೆ. ಲಕ್ಷ್ಮಿ ಏನು ಹೇಳ್ತಾಳೆ ಅದನ್ನು ಕೇಳುವಂಥದ್ದು. ಆ ಶುಕ್ರಗ್ರಹನೂ ಸಹ ಧನಕ್ಕೆ ಅಧಿಪತಿಯಾದಂಥವನು, ಮಾಂಗಲ್ಯಕ್ಕೆ ಅಧಿಪತಿಯಾದಂಥವನು ಶುಕ್ರಗ್ರಹನೂ ಸಹಿತ. ನಾವು ಶುಕ್ರ ಅಂದ ತಕ್ಷಣ ನಮಗೆ ತಲೆ ಬರುವಂಥದ್ದು ದುಡ್ಡು ಅಂತ ಬಂದ್ಬಿಡುತ್ತೆ. ಆ ಶುಕ್ರಗ್ರಹನು ಯಾರು ಅಂತ ಅಂದರೆ ಈ ಲಕ್ಷ್ಮಿಯ ಒಂದು ಅನುಯಾಯಿ ಆಗಿರ್ತಾರೆ, ಲಕ್ಷ್ಮಿಯ ಆಜ್ಞಾಧಾರಕನಾಗಿರ್ತಾರೆ. ಕುಬೇರ ಹೆಂಗೆ ಲಕ್ಷ್ಮಿ ಆಜ್ಞಾಧಾರಕನೋ ಕೋಶಾಧೀಶನೋ ಹಾಗೆ ಶುಕ್ರಗ್ರಹನೂ ಸಹಿತ ಮಹಾಲಕ್ಷ್ಮಿಗೆ ಆಜ್ಞಾಧಾರಕನಾಗಿರೋದ್ರಿಂದ ಈ ಆರಾಧನೆಗಳಲ್ಲಿ ನೀವು ಮಾಡುವಂತಹ ಒಂದು ಪೂಜೆಯಲ್ಲಿ 4 ಲಾಭಗಳನ್ನು ಪಡ್ಕೊಳ್ತೀರಿ. ಒಂದು ಶುಕ್ರನ ಲಾಭ, ಒಂದು ಕುಜ ಮತ್ತು ರಾಹು ಮತ್ತು ಕೇತುಗಳ ಗ್ರಹಶಾಂತಿ ಆಗುವಂಥದ್ದು ಮಹಾಲಕ್ಷ್ಮಿ, ಮಹಾದುರ್ಗಿ, ಮಹಾಸರಸ್ವತಿ ಔಪಾಸನೆಯಿಂದ ಆಗುತ್ತೆ. ಅದಕ್ಕೋಸ್ಕರವಾಗಿ ಅಷ್ಟಲಕ್ಷ್ಮಿ ಧ್ಯಾನವನ್ನು ಮಾಡುವಂಥದ್ದು. ಈಗಿರುವಂಥ ಗ್ರಹಗತಿಗಳ, ನೀವು ಹೇಳಿದಂಥ ಪ್ರಶ್ನೆಗೆ, ಈಗಿರುವಂಥ ಗ್ರಹಗತಿಗಳಲ್ಲಿ ಜನ್ಮದಲ್ಲಿರುವಂಥ ಕೇತು ಗ್ರಹ ಸಿಂಹರಾಶಿನಲ್ಲಿ ಬಂದು 1.5 ವರ್ಷಗಳಾಯಿತು. ಇನ್ನೂ 1 ವರ್ಷಗಳ ಕಾಲದ ಪ್ರಯಾಣವನ್ನು ಅವನು ಮಾಡ್ತಾನೆ. ಸಿಂಹರಾಶಿಗಿರುವಂತಹ ಕಂಟಕಗಳು, ಈಗಾಗುವಂಥ ಅಪನಿಂದನೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಅತ್ಯಂತ ಆಯಾಸದ ವಾತಾವರಣಗಳು ಈ ರಾಶಿಯವರಿಗೆ ನಡೀತಾ ಇದೆ. ಇವರು ಮಾಡಬೇಕಾಗಿರುವಂಥದ್ದು, ಸಿಂಹರಾಶಿ ಯಾರೇ ಇದ್ದರೂ ತಪ್ಪದೇ ಮಾಡಬೇಕಾಗಿರುವಂಥ ಒಂದು ಆರಾಧನೆ ಏನು ಅಂತಂದರೆ ಚಾಮುಂಡೇಶ್ವರಿಯ ಉಪಾಸನೆ. ಈ ಆಷಾಢ ಮಾಸದಲ್ಲಿ ಪ್ರತಿ ವಾರವೂ ಮಾಡಬೇಕು. ಮತ್ತೊಂದು ವಿಚಾರ ಕೇಳಬೇಕು. ನಾನು ಆಗಲೇ ಹೇಳ್ತಿದ್ದೆ, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಬಹಳ ಜನ ಹೇಳೋದೇ ಇಲ್ಲ. ಸೊ ನಿಮ್ಮ ಹತ್ರನೂ ಕೇಳ್ತೀನಿ, ಗುರುಗಳ ಹತ್ರನೂ ಕೇಳ್ತೀನಿ, ಇಬ್ಬರು ಏನು ಹೇಳ್ತೀರಾ ಹೇಳಿ. ಯಾಕೆ ನೀವು ಸೋಷಿಯಲ್ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತೀರಿ. ಇತ್ತೀಚೆಗೆ ಮನೆಯಲ್ಲೂ ಪುರೋಹಿತರು ಸೃಷ್ಟಿ ಆಗ್ಬಿಟ್ಟಿದ್ದಾರೆ, ಮನೆಯಲ್ಲೂ ಜ್ಯೋತಿಷಿಗಳು ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ಸೊ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು, ಈ ರೀತಿ ಪೂಜೆ ಮಾಡಬೇಕು, ಇದನ್ನು ತಂದಿಟ್ರೆ ಹಿಂಗಾಗುತ್ತೆ, ಆ ಬೇರ್ ತಂದಿಟ್ರೆ ಹಿಂಗಾಗುತ್ತೆ, ಈ ನಾರು ತಂದಿಟ್ರೆ ಹಿಂಗಾಗುತ್ತೆ, ಇವೆಲ್ಲವೂ ಶುರುವಾಗಿದೆ. ಸೊ ನೀವು ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಕೆಲವು ಆರಾಧನೆಗಳು ಈ ರೀತಿಯಲ್ಲೇ ಮಾಡಬೇಕು ಅಂತ ಒಂದು ಶಾಸ್ತ್ರ, ಒಂದು ನಿಬಂಧನೆಗಳಿರುತ್ತೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪ್ರಚಾರಕ್ಕೋಸ್ಕರವಾಗಿ ಏನೋ ಹಾಕಿದ್ರು ಅಂತ ಖಂಡಿತವಾಗಿ ಅಂಥದನ್ನು ಮಾಡಿರ್ತೀರಿ. ಮತ್ತೆ ನೀವೇನೋ ಅವಘಡಗಳನ್ನು ಮಾಡ್ಕೊಳ್ಳೋದಕ್ಕಿಂತಲೂ ಸಹಿತ ಈ ಪೂಜೆ, ಈ ಆರಾಧನೆ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಇದೆಯಾ, ಇದು ಶಾಸ್ತ್ರಬದ್ಧವಾಗಿ ನಾವು ಮಾಡ್ತಾ ಇದ್ದೀವ, ಮಾಡಿದ್ರೆ ಶುಭವಾಗುತ್ತಾ. ಕೆಲವರೆಲ್ಲ ಈ ನಿಂಬೆಹಣ್ಣು ಇಡಿ ಹಿಂಗಾಗ್ಬಿಡುತ್ತೆ, ನಿಂಬೆಹಣ್ಣು ಗ್ಲಾಸಲ್ಲಿ ಇಡಿ, ಕೆಲವು ಏನೇನೋ ನಾವು ನೋಡ್ತಾ ಇರ್ತೀವಿ. ಒಂದು ನಿಮ್ಮ ಮನೆಗಳಲ್ಲಿ ಮಾಡಬೇಕಾಗಿರುವಂತಹ ಉಪಾಸನೆ ಎಷ್ಟಿರುತ್ತೆ ಅಂದರೆ, ಕೇವಲ ಒಂದು ಸಂಕಲ್ಪ, ಒಂದು ತುಪ್ಪದ ಬತ್ತಿ ಹಚ್ಚಲಿಕ್ಕೆ ಮಾತ್ರ ನಮಗೆ ಅವಕಾಶ ಉಂಟು. ಮನೆಗಳಲ್ಲಿ ಆರಾಧನೆ ಮಾಡಬೇಕಾದ್ರೆ ಒಂದು ಎಣ್ಣೆಯ ಬತ್ತಿಯನ್ನು ಹಚ್ಬೋದು, ಒಂದು ತುಪ್ಪದ ಬತ್ತಿಯನ್ನು ಹಚ್ಬೋದು. ನಂತರ ಸಂಕಲ್ಪ ಪೂಜಾದಿಗಳನ್ನು ಮಾಡಲಿಕ್ಕೆ ಮಾತ್ರವೇ ಅವಕಾಶವೇ ಹೊರತು ಮನೆಗಳಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚುವಂಥದ್ದು, ಬೆಲ್ಲದ ಆರತಿಯನ್ನು ಹಚ್ಚುವಂಥದ್ದು, ಕುಂಬಳಕಾಯಿ ಮೇಲೆ ಕುಂಬಳಕಾಯಿ ಮೇಲೆ ದೀಪ ಹಚ್ಚುವಂಥದ್ದು, ನೆಲ್ಲಿಕಾಯಿನಲ್ಲಿ ದೀಪ ಹಚ್ಚುವಂಥದ್ದು, ಇನ್ನೂ ಕೆಲವರು ಹಣ್ಣುಗಳ ಮೇಲೆಲ್ಲ ಹಚ್ಚುತ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲೂ ಬಂದು ಹಚ್ಚುತ್ತಾ ಇರ್ತಾರೆ. ನಾವು ಕೆಲವ್ರಿಗೆ ಇರುವಂಥದ್ದು ಕೆಲವ್ರಿಗೆ ಹೇಳ್ತೀವಿ, ಕೆಲವ್ರಿಗೆ ನಾವು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇಂಥದ್ದು ಏನೇ ನೀವು, ಇದೆಲ್ಲವೂ ಸಹ ಸಂಕಲ್ಪದ ಪೂಜೆಗಳು, ನಿಮ್ಮ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಮಾಡುವಂಥ ಕೈಂಕರ್ಯಗಳಿವೆಲ್ಲವೂ ಮಾಡಬೇಕು. ನಿಂಬೆಹಣ್ಣಿನ ದೀಪ ಹಚ್ಚಬೇಕು, ಇಲ್ಲ ಅಂತಲ್ಲ, ಹಚ್ಚಬೇಕು. ಆದರೆ ಅದನ್ನು ಎಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ದೇವರುಗಳಿದೆಯೋ ಅಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶಗಳುಂಟು. ಭಗವಂತನನ್ನು ಆವಾಹನೆ ಮಾಡಿ ನಿತ್ಯ ಆರಾಧನೆಗಳನ್ನು ಎಲ್ಲಿ ಮಾಡಿ ಅವನಿಗೆ ಜೀವ ಕಳೆ ಸಿಕ್ಕಿರುತ್ತೋ ಅಲ್ಲಿ ಮಾತ್ರ ಮಾಡಲಿಕ್ಕೆ ಅವಕಾಶಗಳುಂಟು. ನೀವು ಕೂಷ್ಮಾಂಡದಲ್ಲಿ ಮಾಡಿ, ಕೂಷ್ಮಾಂಡವನ್ನು ಮಾಡಬೇಕು ಅಂತಂದರೆ, ಕುಂಬಳಕಾಯಿನಲ್ಲಿ ದೀಪ ಹಚ್ಚಬೇಕು ಅಂತಂದರೆ ಸೋಮವಾರವೇ ಹಚ್ಚಬೇಕು. ಅದು ಶಿವನಿಗೆ ಸಂಬಂಧಪಟ್ಟಂತಹ ಆರಾಧನೆ. ಅದನ್ನು ಮಾಡೋದರಿಂದ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ನಿಮಗೆ ಇರುವಂತಹ
ಆಯಸ್ಸಿನಲ್ಲಿ ಸಮಸ್ಯೆಗಳು, ಗೊಂದಲಗಳು, ಹಾಸ್ಪಿಟ್ಲಲ್ಲಿ ಜಾಸ್ತಿ ಸುತ್ತಾಡುವಂಥವ್ರು ಕುಂಬಳಕಾಯಿನಲ್ಲಿ ದೀಪ ಹಚ್ಚುವಂಥದ್ದು ಪ್ರತೀತಿಯಿಂದ ಅದು ಹಚ್ಚಬೇಕು. ಅದು ದೇವಸ್ಥಾನದಲ್ಲಿಯೇ ಹಚ್ಚಬೇಕು. ಅದೇ ರೀತಿಯಾಗಿ ನಿಮ್ಮ ಹಣಕಾಸಿನ ಗೊಂದಲಗಳು, ಆರೋಗ್ಯದ ತೊಂದರೆಗಳು, ಶತ್ರುಬಾಧೆಗಳು, ಮತ್ತು ನಿಮಗೆ ಇಷ್ಟಾರ್ಥ ಸಿದ್ಧಿಗಳು, ನಾನು ಯಾವುದೋ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೆ, ಮನೆ ತೊಗೋಬೇಕು, ಸೈಟ್ ತೊಗೊಳ್ಬೇಕು, ಒಂದು ಕೆಲಸ ಶುರು ಮಾಡಬೇಕು ಅಂತ ಅಂದಾಗ ಅಡೆತಡೆ ಆಗ್ತಿದೆ ಅಂತ ಅಂದಾಗ ಅದು ಹಚ್ಚಬೇಕಾಗಿರುವಂಥದ್ದು ನಿಂಬೆಹಣ್ಣಿನ ದೀಪ ಹಚ್ಚಬೇಕು. ನಿಂಬೆಹಣ್ಣಿನ ದೀಪ ಯಾಕೆ ಹಚ್ಚಬೇಕು ಅಂತಂದರೆ ಶಕ್ತಿ ದೇವರಿಗೆ ಹಚ್ಚಬೇಕು. ಶುಕ್ರವಾರ ಮಂಗಳವಾರವೇ ಹಚ್ಚಬೇಕು. ರಾಹುಕಾಲದಲ್ಲಿ ಹಚ್ಚಬೇಕು. ರಾಹುಕಾಲದಲ್ಲಿ ಹಚ್ಚಬೇಕು. ಕೆಲವು ರಾಹುಕಾಲದಲ್ಲಿ ಪೂಜೆ ಮಾಡ್ಬೋದಾ? ರಾಹುಕಾಲದ ಪೂಜೆ ಅಲ್ಲ, ಇದು ರಾಹುಕಾಲದ ಸಂಕಲ್ಪ. ರಾಹುಕಾಲದಲ್ಲಿ ಮಾಡ್ತಿರುವಂತಹ ದೋಷ ಪರಿಹಾರಕ್ಕೋಸ್ಕರ ಮಾಡ್ತಿರುವಂಥ ಸಂಕಲ್ಪ ಪೂಜೆ ಇದು. ಇದನ್ನು ರಾಹುಕಾಲದಲ್ಲಿ ಹಚ್ಚಬೇಕು. ಅದನ್ನು ಶಕ್ತಿ ದೇವರಿಗಿತ್ತೇ ಹಚ್ಚಬೇಕು. ಮಂಗಳವಾರ ಶುಕ್ರವಾರವೇ ಹಚ್ಚಬೇಕು. ಯಾಕೆ ಹಚ್ಚಬೇಕು ಅಂತ ಅಂದರೆ ಅದು ಶಕ್ತಿ ದೇವರು ಮಂಗಳವಾರ ಶುಕ್ರವಾರ ಮಾತ್ರವೇ ಹಚ್ಚಬೇಕು. ಎಳ್ಳಿನಕಾಯಿ ಹಚ್ಚಿರ್ತಾರೆ. ಎಳ್ಳಿನಕಾಯಿ ಇದನ್ನಲ್ಲಿ ದೀಪ ಹಚ್ಚಿರ್ತಾರೆ. ಅದು ವಿಷ್ಣುವಿಗೆ ಆರಾಧನೆಗೆ ಮಾಡ್ಲಿಕ್ಕೆ ಹಚ್ತಾರೆ. ಅದು ಬುಧವಾರ ಹಚ್ಚಿ, ಶುಕ್ರವಾರ ಹಚ್ಚಿ, ಗುರುವಾರ ಹಚ್ಚಿ. ಅದಕ್ಕೆ ನಿಬಂಧನೆಗಳಿಲ್ಲ. ನೆಲ್ಲಿಕಾಯಿ ದೀಪವನ್ನು ಹಚ್ಚುವಂಥದ್ದು ಅದು ನಮ್ಮ ಆರೋಗ್ಯ ಸಿದ್ಧಿಗೆ. ನೀವೆಲ್ಲವೂ ಮಾಡ್ತಿರುವಂಥದ್ದು ಆರೋಗ್ಯ ಸಿದ್ಧಿ, ವ್ಯವಹಾರ ಸಿದ್ಧಿ, ಶತ್ರುಬಾಧೆಗಳು, ನಮಗೆ ದೃಷ್ಟಿದೋಷಗಳು, ಇದೆಲ್ಲದಕ್ಕೂ ಸಹ ಭಗವಂತನ ಸಂಕಲ್ಪ. ನೀವೇನು ಸಂಕಲ್ಪದಲ್ಲಿ ಹಚ್ಚುತ್ತೀರೋ ಅದಕ್ಕೆ ಅದು ಸಿದ್ಧಿ ಆಗುತ್ತೆ. ಆದರೆ ಕೆಟ್ಟವರಿಗೆ ನೀವು ಕೆಟ್ಟದನ್ನು ಬಯಸಿ ಹಚ್ಚಿದ್ರೆ ಅದು ಖಂಡಿತವಾಗಿ ಅದು ಫಲಿಸೋದಿಲ್ಲ, ನಮಗೆ ರಿಟರ್ನ್ ಆಗುತ್ತೆ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಸಂಕಲ್ಪ ಹೆಂಗಿರಬೇಕು ಅಂತಂದರೆ ಇನ್ನೊಬ್ಬರಿಗೆ ನೋವಾಗದ ರೀತಿಯಲ್ಲಿ ನನ್ನ ಕೆಲಸಗಳಾಗಬೇಕು ಅಂದಾಗ ಮಾತ್ರವೇ ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಕಷ್ಟ ಕೊಡು ಅನ್ನುವಂಥ ಸಂಕಲ್ಪ ಇದರಲ್ಲಿ ನಡೆಯೋದಿಲ್ಲ. ಇದು ಸಂಕಲ್ಪ ಸಿದ್ಧಿಯ ಮಾಸ ಆಗಿರೋದ್ರಿಂದ ಸಂಕಲ್ಪಕ್ಕೆ ಮಾತ್ರವೇ ಅವಕಾಶ. ಮನೆಗಳಲ್ಲಿ ಇದೆಲ್ಲವೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಏನು ಮಾಡ್ಬೋದು ನೀವು? ಒಂದು ಆರಾಧನೆ ಪೂಜೆ ಮಾತ್ರವೇ ಹೊರತು ಇದ್ಯಾವುದೂ ನಡೆಯೋದಿಲ್ಲ. ಗುರುಗಳೇ, ನೀವೇನು ಹೇಳ್ತೀರಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಬಗ್ಗೆ? ಅದರ ಜೊತೆಗೆ ಕೆಲವರು ಎಳ್ಳೆಣ್ಣೆ ದೀಪ ಹಚ್ತಾರೆ ಮನೇಲಿ. ಯಾಕೆಂದರೆ ಬಹಳಷ್ಟು ಜನ, ನನಗೆ ಸೂಕ್ತವಾಗಿ ಹೆಸರು ಹೇಳೋದು ಸೂಕ್ತ ಅಲ್ಲ ಅನ್ಸುತ್ತೆ, ಬಹಳಷ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ದಂಗೆ ಬಹಳ ಜನ ಪುರೋಹಿತರು, ಜ್ಯೋತಿಷಿಗಳು ಉದ್ಭವ ಆಗಿದ್ದಾರೆ ಅಂತ ಅಂದಂಗೆ ಮನೇಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ, ಎಳ್ಳೆಣ್ಣೆ ದೀಪ ಹಚ್ಚಿ, ಅಥವಾ ಇನ್ಯಾವುದೋ ಎಣ್ಣೆ ದೀಪ ಹಚ್ಚಿ ಅಂತೆಲ್ಲ ಹೇಳೋರು ಇದ್ದಾರೆ. ಹಾಗಿರುವಾಗ ಯಾವ ಎಣ್ಣೆಯನ್ನು ಬಳಸಿ ದೇವರಿಗೆ ದೀಪವನ್ನು ಹಚ್ಚಬೇಕು ಮನೆಯಲ್ಲಿ? ಮತ್ತು ಈ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳನ್ನು ನಂಬಿ ಈ ಅನೇಕ ಆರಾಧನೆಗೆ ಒಳಗಾಗ ಅಂಥವ್ರಿಗೆ ಏನು ಹೇಳ್ತೀವಿ? ನೀವು ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಇಲ್ಲಿ ಮೊದಲನೇ ನಮಗೆ ಒಂದು, ಎರಡನೇದು ಆಚಾರ್ಯ ಹೇಳಿದಂಗಾಗಿ ಸಂಕಲ್ಪ. ಅಂದರೆ ಇಲ್ಲಿ ಭಕ್ತಿಯ ಜೊತೆ ಸಂಕಲ್ಪ. ಈಗ ಆರೋಗ್ಯದಾಗಿರ್ಬೋದು, ಸಂಪತ್ ಭರಿತದಕ್ಕಾಗಿರ್ಬೋದು, ಅಥವಾ ಇನ್ನು ಅಡೆತಡೆಗಳಿಗೆ ಆಗಿರ್ಬೋದು. ಇನ್ನು ನಿಮ್ಮ ಪ್ರಶ್ನೆ ಇರೋದು ಯಾವ ಎಣ್ಣೆ ಹಚ್ಚಬೇಕು ಅಂತ. ಇಲ್ಲಿ ಎಣ್ಣೆಗಿಂತ ತುಪ್ಪ ಶ್ರೇಷ್ಠ ಮನೆಯಲ್ಲಿ. ಹಾಂ, ಮನೆಯಲ್ಲಿ ತುಪ್ಪದಲ್ಲಿ ದೋಷ ಇರಲ್ಲ. ಈಗ ಕ್ಷಮಿಸಿ, ನಾನು ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತೀನಿ. ಪ್ರತಿದಿನ ತುಪ್ಪದಲ್ಲಿ ದೀಪ ಹಚ್ಚುವಂತ ಪರಿಸ್ಥಿತಿಯಲ್ಲಿ ಇರಲ್ಲ ಅಂತ ಅನ್ಕೊಳ್ಳಿ. ಇರಲ್ಲ ಅಂದಾಗ ಎಣ್ಣೆಯನ್ನ ಉಪಯೋಗ ಮಾಡಬಹುದು. ಯಾವ ಎಣ್ಣೆ ಅಂದ್ರೆ, ಈಗ ನೀವು ಉದಾಹರಣೆಗೆ ಕೊಬ್ಬರಿ ಎಣ್ಣೆ ತಗೊಂಡ್ರೆ, ಕೊಬ್ಬರಿ ಎಣ್ಣೆ ಶುದ್ಧವಾಗಿರುತ್ತೆ. ಸೊ ಯಾವುದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಅದೇ ಊಟದ ಎಣ್ಣೆಯನ್ನಾಗಲಿ ಅಥವಾ ಎಳ್ಳೆಣ್ಣೆ, ದೀಪದ ಎಣ್ಣೆ ಅಂತಾನೆ ಬರುತ್ತೆ ಈಗ, ಅದೇ ಅದು ಮಿಕ್ಸ್ ಇರುತ್ತೆ. ಸುಮಾರು ಯಾವ್ದ್ಯಾವ್ದೋ ಎಣ್ಣೆ ಮಿಕ್ಸ್ ಇರುತ್ತೆ. ಅದು ನೋಡಿದ್ರೆ ತುಂಬಾ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಸೊ ದೇವಿಗೆ ಶುದ್ಧವಾಗಿರ್ತಕ್ಕಂಥದ್ದು ನೀವು ಏನೇ ಏನಂತೀರ ಸಮರ್ಪಿಸಿದ್ರು ಶುದ್ಧವಾಗಿರ್ಬೇಕು. ಮನಸ್ಸು ಶುದ್ಧವಾಗಿರ್ಬೇಕು. ನಾವು ಉಪಾಸನೆ ಮಾಡುವಂತ ಪದಾರ್ಥಗಳು ಕೂಡ ಶುದ್ಧವಾಗಿರ್ಬೇಕು. ಅಲ್ಲಿಗೆ ನಾವು ಮಾಡಿರ್ತಕ್ಕಂತಹ ಈ ಒಂದು ಆರಾಧನೆ, ಪೂಜೆ, ಪುನಸ್ಕಾರಗಳು ನಮಗೆ ಸಂಪೂರ್ಣ ಫಲ ಕೊಡುವಂಥದ್ದಾಗುತ್ತೆ. ನೀವು ಹೇಳಿದಾಗೆ ನಾನಾ ರೀತಿಯ ಎಣ್ಣೆಗಳು ಬರುತ್ತೆ. ಆ ಎಣ್ಣೆಗಳು ದೀಪ ಹಚ್ಚುವುದಕ್ಕೆ ಈಗ ಕಾಂಪಿಟೇಷನ್ ಯುಗ. ಸೊ ಒಬ್ರದ್ದು 150 ಇದ್ರೆ ಇನ್ನೊಬ್ಬನು 140, 120 ಹೀಗಿರುತ್ತೆ. ಬಟ್ ಅವನು ಯಾವ ರೀತಿ ಎಣ್ಣೆ ಕೊಡ್ತಾನಂಬೋದು ಬೇಕಲ್ಲ. ಸೊ ಯಾವ್ದ್ಯಾವುದೋ ಎಲ್ಲೋ ಮಿಕ್ಸ್ ಮಾಡ್ತಾರೆ. ನೀವು ಬೇಕಾದ್ರೆ ಓಪನ್ ಮಾಡಿ ನೋಡಿ, ತುಂಬ ಕಪ್ಪಗಿರುತ್ತೆ. ನಾವು ಹಚ್ಚಬೇಕಾದಾಗೇ ಮೂಗು ಮುಚ್ಕೊಂಡು ಹಚ್ತೀವಿ. ಹಾಗಾದ್ರೆ ದೇವರು ಸ್ವೀಕಾರ ಮಾಡ್ತಾನ? ಅದು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇತ್ತೀಚಿನ ಒಂದು ಕಂಟೆಂಟ್ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಭಕ್ತಿ ಮತ್ತು ಪದಾರ್ಥಗಳು ಶುದ್ಧವಾಗಿದ್ದರೆ ದೇವತೆ ಆಗಿರಲಿ, ದುರ್ಗಾದೇವಿ ಆಗಿರಲಿ, ದೇವರಾಗಿರಲಿ ಒಪ್ತಾರೆ. ನಮಗೆ ಬೇಕಾಗಿರತಕ್ಕಂತಹ ನಮ್ಮ ಒಂದು ಮನವಿ ಏನಿದೆ ಅವರು ಸ್ವೀಕಾರ ಮಾಡಿ ನಮಗೆ ಪೂರ್ಣ ಫಲ ಕೊಡುವಂಥದ್ದಾಗುತ್ತೆ. ಮತ್ತೊಂದು ಗುರುಗಳೇ, ನೀವು ಆಗಲೇ ಹೇಳ್ತಾ ಇದ್ರೆ ವಿರಾಮದ ಸಂದರ್ಭದಲ್ಲಿ ಈ ಗ್ರಹಗಳ ಬದಲಾವಣೆ ಆಷಾಢ ಮಾಸದ ಸಂದರ್ಭದಲ್ಲಿ ಅಥವಾ ಆರಾಧನೆ ಆರ್ಥಿಕ ಬೆಳವಣಿಗೆ ಇರಬಹುದು ಅಥವಾ ಅನಾರೋಗ್ಯಕ್ಕೀಡಾದವರ ಮೇಲೆ ಯಾವ ರೀತಿ ಫಲಗಳನ್ನು ನೀಡುತ್ತೆ, ಪ್ರಭಾವವನ್ನು ಬೀರುತ್ತೆ? ಒಂದು, ನಮ್ಮ ಜಾತಕದಲ್ಲಾಗಿರಲಿ ಅಥವಾ ಯಾರು ಜಾತಕದಲ್ಲಾಗಿರಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಮೊದಲನೇದಾಗಿ ಬರೋದೇ ಶನಿ.
ಈಗ ಉದಾಹರಣೆಗಾಗಿ ಶನಿ 7.5 ಶನಿ ನಡೀತಾ ಇದ್ದರೆ, ಅಷ್ಟಮ ಶನಿ ನಡೀತಾ ಇದ್ದರೆ, ಅರ್ಧಾಷ್ಟಮ ಶನಿ ನಡೀತಾ ಇದ್ದರೆ, ಅಥವಾ ಬೇರೆ ರೀತಿಯ ಜಾತಕದಲ್ಲಿ ಶನಿ ಕನಿಷ್ಠನಾಗಿದ್ದರೆ, ಸೊ ಆ ಸಮಯದಲ್ಲಿ ಏನಾಗುತ್ತಂದರೆ ಈ ಒಂದು ಆಷಾಢ ಮಾಸ ಆಗಿರ್ಬೋದು, ಯಾವುದೇ ಮಾಸ ಆಗಿರ್ಬೋದು, ರೋಗ ರುಜಿನಗಳು ಮಾಸ ನೋಡಿ ಬರೋದಿಲ್ಲ. ಬಟ್ ಈ ಆಷಾಢ ಮಾಸ ಅಂತ ಬಂದಾಗ ಯಾವುದೇ ಒಂದು ರೋಗ ಬಂದರೂ ಬೇಗ ವಾಸಿ ಆಗೋದಿಲ್ಲ. ಏಕೆಂದರೆ ಇಲ್ಲಿ ರಾತ್ರಿ ಎಂಬುದು ಜಾಸ್ತಿ ಇರುತ್ತೆ, ಈ ಆಷಾಢ ಮಾಸದಲ್ಲಿ ಹಗಲು ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವಾಸಿ ಆಗಲಿಕ್ಕೆ ಆಗದೇ ಇರೋಕ್ಕೆ ಕಾರಣ ಒಂದು ಅಜೀರ್ಣ. ಅಂದರೆ ನಾವು ಇಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ ಅಂತ ಬರುತ್ತೆ. ಆಷಾಢ ಮಾಸದಲ್ಲಿ ಯಾಕೆ ತಿನ್ನೋದಿಲ್ಲ ಅಂದರೆ ಅಜೀರ್ಣ ಆಗುತ್ತೆ. ಇಲ್ಲ, ಬಹಳ ಜನ ತಿಂತಾರೆ. ಇಲ್ಲ, ಆಷಾಢ ಮಾಸದಲ್ಲಿ ನಿಷೇಧ ಇರುತ್ತೆ. ಖಂಡಿತ ನಿಷೇಧ ಇಲ್ಲ, ಖಂಡಿತ ಇಲ್ಲ. ಮೈಸೂರಲ್ಲಿ ಚಾಮುಂಡಿ ಹಬ್ಬ ಅಂತ ಮಾಡ್ತಾರೆ. ಬಹುತೇಕ 80-85% ಜನ ಮಾಂಸಾಹಾರ ಸೇವನೆಯನ್ನ ಮಾಡ್ತಾರೆ. ಮತ್ತು ಮಾಂಸಾಹಾರವನ್ನೇ ಅಲ್ಲಿ ಬಹಳ ಜನ ನೈವೇದ್ಯ ಅಂದ್ರೆ ತಾಯಿಗೆ ನೈವೇದ್ಯ ಮಾಡಲ್ಲ, ಅವ್ರವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಅಡುಗೆ ಮಾಡಿ ಅವ್ರ ಕುಟುಂಬದವ್ರನ್ನ ಸ್ನೇಹಿತರನ್ನೆಲ್ಲ ಕರೆದು ಮಾಂಸಾಹಾರ ಅಡುಗೆಯನ್ನು ಬಡಿಸುವಂಥದ್ದು ವರ್ಷಾನುಗಟ್ಲೆಯಿಂದ ನಡ್ಕೊಂಡು ಬಂದಿದೆ ಆ ಭಾಗದಲ್ಲಿ. ಆಷಾಢದಲ್ಲಿ ಮಾಂಸಾಹಾರ ನಿಷೇಧ ಅಂತ ಎಲ್ಲಿ ನಾವು ಮನೆದೇವರು, ಕುಲದೇವರು, ಇಷ್ಟದೇವರು ಆರಾಧನೆಗಳನ್ನು ಮಾಡ್ತೀವೋ ಅಲ್ಲಿ ಯಾವ ದೇವರಿಗೆ ಆ ಪ್ರಸಿದ್ಧಿಯಾದಂತಹ ಇಷ್ಟವಾದಂತಹ ನೈವೇದ್ಯಾದಿಗಳನ್ನು ಮಾಡ್ತಿರ್ತಾರೋ ಅದನ್ನೆಲ್ಲವೂ ಸಹ ಮಾಡೋದು ಉಂಟು. ನೀವು ಮಾಂಸಾಹಾರದ ನೈವೇದ್ಯಗಳನ್ನು ಮಾಡೋಂಥ ಕೆಲವರಿದೆ, ಕೆಲವರಿಗೆ ಈಗ ಚಾಮುಂಡೇಶ್ವರಿಗೆ ಮಾಂಸಾಹಾರ ದೇವರಲ್ಲ ಅದು. ಆದರೆ ಅಲ್ಲಿರುವಂತಹ ದ್ವಾರಪಾಲಕರು ಮತ್ತೊಂದು ಅಧಿದೇವರು ಅಂತ ಇರ್ತಾರೆ, ಆ ದೇವರಿಗೆ ಒಂದು ಮಾಡುವಂಥದ್ದು ಪ್ರತೀತಿಗಳಿರುತ್ತೆ. ನೀವೆಲ್ಲೂ ಮಹಾವಿಷ್ಣು ಎಲ್ಲೂ ಮಾಂಸಾಹಾರ ಅಲ್ಲ, ಮಹಾವಿಷ್ಣುವಿನ ಜಯ ವಿಜಯ ಅಂತ ಇರ್ತಿದ್ದಲ್ಲ ಅದಕ್ಕೆ ನೈವೇದ್ಯಗಳು ಅಂತ ಇರುತ್ತೆ. ಹನುಮಂತನಿಗೆಲ್ಲೂ ಇದಲ್ಲ ನೈವೇದ್ಯ. ಹನುಮಂತನ ಮಾಡ್ಬೇಕಾರೆ ಮತ್ತೊಂದು ಪ್ರತಿದೇವರು ಇರ್ತಾರೆ ಅಲ್ಲಿ ಆ ದೇವರುಗಳಿಗೆ ಆರಾಧನೆ ಮಾಡುವಂಥದ್ದು. ಇಂದ್ರಜಿತ್ ಅಂತ ಇರ್ತಾನೆ, ಅವನಿಗೊಂದು ಪೂಜೆ ಅಲ್ಲಿ ಮಾಡ್ತಿರ್ತಾರೆ. ಆ ರೀತಿಯಾಗಿ ಅಲ್ಲಿ ಅಂದರೆ ಮನುಷ್ಯ ಏನಂತಾನೆ ಅಂತಂದರೆ ಏನಕ್ಕೆ ಆರಾಧನೆಗಳನ್ನು ಮಾಡ್ತಾನೆ, ಹಂಗಾದ್ರೆ ಆ ದೇವ್ರಿಗೆ ಮಾಡೋಂಗಿಲ್ವಲ್ಲ, ಏನಕ್ಕೆ ನೀವು ಮಾಡ್ತೀರಾ ಅಂತಂದರೆ ದೇವರಿಗೆ ನಾವು ಹೋಗ್ಬೇಕು ಅಂತಂದರೆ ಮೊದಲು ನಾವು ಪರ್ಮಿಷನ್ ತೊಗೊಳ್ಬೇಕು. ಅವನು ಫಸ್ಟ್ ಸಂತೃಪ್ತನಾಗಬೇಕು. ಅವನನ್ನು ಕಳಿಸ್ಕೊಡ್ತಾನೆ ಅಲ್ಲಿಗೆ. ಅದಕ್ಕೆ ಮೊದಲೇ ನೋಡ್ತೀವಿ, ಇವನು ಸಂತೃಪ್ತ ಮಾಡಿಬಿಡ್ತೀವಿ ನಾವು ಈಗ ಡಿ ಕೆ ಶಿವಕುಮಾರ್ ನೋಡ್ಬೇಕಾದ್ರೆ ಅಲ್ಲಿರುವಂಥ ಪಿ ಎ ನೋಡ್ಬೇಕು. ಆ ಪಿ ಎ ಎಲ್ಲವನ್ನು ನೈಸ್ ಮಾಡಿ ಅವ್ನು ರೆಡಿ ಮಾಡಿದ್ರೆ ಅವ್ನು ಡಿ ಕೆ ಶಿವಕುಮಾರ್ ಹತ್ರ ಕಳಿಸೋದು. ಅದಕ್ಕೆ ಪಿ ಎ ಫಸ್ಟ್ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೇಕು ಪೂರ. ಅವ್ನು ರೆಡಿ ಮಾಡೋಕ್ಕೋಸ್ಕರವಾಗಿ ಅವನ ಹೆಸರಲ್ಲಿ ಅವನು ಕೊಡೋದು ತಿನ್ನೋದೆಲ್ಲ ಮಾಡಿ ಅನಂತರದಲ್ಲಿ ಅವ್ರ ಹತ್ರ ಹೋಗಿ CM ಹತ್ರ ಹೋಗಿ ಅಲ್ಲಿ ನಾವು ಒಂದು ನೀವು ತೊಳಪಾಕ್ ಸ್ವಲ್ಪ ನೀವು ಸ್ವೀಟ್ ತಿಂತೀರಾ, ಒಂದಿಷ್ಟು ಪೊಂಗಲ್ ತಿಂತೀರಾ ಅಂತ ಅವನು ಕೊಟ್ಬಿಟ್ಟು ಅಲ್ಲಿ ಸಂಕಲ್ಪ ಮಾಡ್ಕೊಂಡು ನಮ್ಗೆ ಅವಕಾಶ. ಅದಕ್ಕೋಸ್ಕರವಾಗಿ ಜೊತೆಯಲ್ಲಿ ಜನಗಳಿಗೆ ಒಂದು ಊಟ ಬಡಿಸ್ಲಿಕ್ಕೆ ಒಂದು ಅವಕಾಶ. ಈ ಭಗವಂತನ ಹೆಸರಲ್ಲಿ ಅನ್ನ ಸಂತರ್ಪಣೆ. ನೀವು ಸಿಹಿ ಭೋಜನ ಮಾಡ್ತೀರಿ, ಸಿಹಿ ಭೋಜನವನ್ನು ಹಂಚುವಂಥದ್ದು, ಇನ್ನೊಂದು ಭೋಜನವನ್ನು ಮಾಡ್ತೀರಿ, ಆ ಭೋಜನವನ್ನು ಹಂಚುವಂಥದ್ದು. ಈಗ ಪ್ರತೀತಿಗಳಿರುವಂಥದ್ದು ಯಾವುದೇ ಒಂದು ವರ್ಗದ ಜನಗಳು, ನಾನು ಹೇಳುವಂಥದ್ದು ಈಗ ಬ್ರಾಹ್ಮಣ ವರ್ಗ ಬಿಟ್ಟು ಬೇರೆ ವರ್ಗದ ಜನಗಳೆಲ್ಲರೂ ಸಹ ಮಾಂಸಾಹಾರಿಗಳಾಗೋದ್ರಿಂದ ಅದು ಮಾಂಸಾಹಾರವನ್ನು ಅವರು ಹಂಚ್ತಿರ್ತಾರೆ. ಅದು ಅವ್ರಿಗೆ ಖುಷಿ ಬರುತ್ತೆ. ಈಗ ಸಸ್ಯಾಹಾರವನ್ನು ಮಾಡುವಂಥವ್ರು ಸಸ್ಯಾಹಾರವನ್ನು ಮಾಡಿ ಅವ್ರು ಅಂತಾರೆ, ಅವ್ರಿಗೊಂದು ಖುಷಿ ಸಿಗುತ್ತೆ. ಅದರಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಖುಷಿ. ಅನ್ನ ಸಂತರ್ಪಣೆ ಮಾಡಿದಾಗ ತಿಂದವನೇನಂತಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ನಪ್ಪ ಅಂತ ಅವನೊಂದು ಆಶೀರ್ವಾದ ಸಿಕ್ಕಿದ್ರೆ ಅಲ್ಲೂ ಭಗವಂತನ ಅನುಗ್ರಹ ಸಿಗುತ್ತೆ ಅನ್ನೋದೊಂದು ಪ್ರತೀತಿ ಎಲ್ಲರಲ್ಲೂ ಸಹ. ಆದ್ದರಿಂದ ಇದರಲ್ಲಿ ನೈವೇದ್ಯದಲ್ಲಿ ಏನು ವ್ಯತ್ಯಾಸಗಳಿಲ್ಲ. ನೈವೇದ್ಯಗಳಲ್ಲಿ ನಿಮ್ಮ ಖುಷಿಯಾಗಿ ನೀವೇನು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಆರಾಧನೆಗಳಿಗೆ ಮಾತ್ರವೇ ಪ್ರಾಮುಖ್ಯತೆ. ನೀವು ಆರಾಧನೆ ಏನು ಮಾಡ್ತೀರಿ, ಪೂಜಾದಿಗಳನ್ನೇನು ಮಾಡ್ತೀರಿ, ಸಂಕಲ್ಪಾದಿಗಳನ್ನೇನು ಮಾಡ್ತಿರ್ತೀರಿ, ಅದು ಮಾತ್ರ ಯಾತ್ರೆಗಳು ನೀವು ನೋಡ್ಬೋದು. ಇದರಲ್ಲಿ ಯಾತ್ರೆಗಳು ತುಂಬ ಚೆನ್ನಾಗಾಗುತ್ತೆ. ಆಷಾಢದಲ್ಲಿ ತುಂಬ ಯಾತ್ರೆಗಳನ್ನು ಮಾಡ್ತಿರ್ತಾರೆ. ಆಗಲೇ ನಮ್ಮ ಇವ್ರು ಹೇಳಿದಾಗ ಪೂಜೆ ಜಗನ್ನಾಥನಲ್ಲಿ ಈಗ ವಿಶೇಷವಾಗಿ ನಡೆಯುತ್ತೆ. ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಈಗ ಪ್ರಥಮ ಏಕಾದಶಿ ಅಂತ ಬರುತ್ತೆ. ಈಗ ಅದು ರಂಗನಾಥ ಸ್ವಾಮಿ ಇಲ್ಲಿ ತ್ರಿರಂಗ ದರ್ಶನ ಮಾಡುವಂಥದ್ದು, ರಂಗನಾಥನ ಮಧ್ಯರಂಗ ಅಂತ್ಯರಂಗ, ಮತ್ತು ರಂಗನಾಥನ ಉಪಾಸನೆಗಳು ಈ ಆಷಾಢದಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಆಷಾಢ ಮುಗಿತದಂಗೆ ಶ್ರಾವಣ ಹುಟ್ಟುತ್ತೆ. ಶ್ರಾವಣ ಈಗ ಆಷಾಢದಲ್ಲಿ ಹೆಂಗೆ ಮಾಡ್ತಾರೋ ಶ್ರಾವಣದಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ದರಿಂದ ಇವೆಲ್ಲವೂ ಸಹ ಈಗ ಶುರುವಾದಂತಹ ಸಂಕಲ್ಪ, ನಾನಾಗಲೇ ಹೇಳಿದೆ ಚಾತುರ್ಮಾಸ. ಇದು ಚಾತುರ್ಮಾಸದ ಆರಂಭ. 4 ಮಾಸಗಳು ಭಗವಂತನ ಉಪಾಸನೆಯೇ, ಮಹಾವಿಷ್ಣುವಿನ ಉಪಾಸನೆಯೇ. ಈ ಆಷಾಢದಲ್ಲಿ ಶುರುವಾದರೆ ಅಕ್ಟೋಬರ್ವರೆಗೂ ಅದೇ ನಡೆಯುತ್ತೆ. ಅಕ್ಟೋಬರ್ ಮುಗಿತು, ನವೆಂಬರ್ ಬಂತು ಅಂತಂದರೆ ಈಗ ಮುಹೂರ್ತ ಕಾಲ. ಅದು ಮುಹೂರ್ತ ಕಾಲ ಬಂದಾಗ ಉಪಾಸನೆಗಳ ಆರಾಧನೆ ಡೌನ್ ಆಗುತ್ತೆ. ಬರೀ ಮನೆಗಳಲ್ಲಿ ಶುಭ ಕಾರ್ಯಗಳೇ, ಮದುವೆ ಮುಂಜಿ ಇದರಲ್ಲೇ ಓಡಾಟ ಆಗುತ್ತೆ. ಈ 4 ಮಾಸಗಳು ಸಹಿತ ಭಗವಂತನ ಉಪಾಸನೆ. ಪ್ರತಿಯೊಂದು ಮನೆದೇವರು, ಕುಲದೇವರು, ಇಷ್ಟದೇವರು, ಅಲ್ಲೋಗಿ ಇಲ್ಲೋಗಿ ನಾನೊಂದು ಸೇವೆ ಇಟ್ಟಿದ್ದೀನಿ, ನಾನೊಂದು ಸೇವೆ ಇಟ್ಟಿದ್ದೀನಿ, ಇಲ್ಲಿ ಓಡಾಡುವಂಥದ್ದೇ. ವಿಶೇಷವಾಗಿ ಎಲ್ಲರಿಗೂ ಸಹ ಭಗವಂತನ ಹೆಸರಲ್ಲಿ ನೈವೇದ್ಯವೇ, ಅದು ಉತ್ತಮವಾದಂಥದ್ದೇ. ಗುರುಗಳೇ, ಈ ಸಂದರ್ಭದಲ್ಲಿ ಯಾವ ರೀತಿ ಆರಾಧನೆಯನ್ನು ಮಾಡಬೇಕು? ಮನೆಯಲ್ಲಿ ಮಾಡುವಂಥವ್ರು ಈಗ ಎಷ್ಟು ಜನಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಸಿಗಲ್ಲ. ಈಗ ನಾವು ಚಾಮುಂಡಿ ಬೆಟ್ಟದಲ್ಲಿ ನೋಡ್ತೀವಿ,
ಎಂಥ ಕೈಲಾಗದೇ ಇರೋರು ಕೂಡ ಮೆಟ್ಲು ಹತ್ತೋರು ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತು ಕ್ಯೂನಲ್ಲಿ ನಿಂತು ದರ್ಶನ ಮಾಡೋರು ಇದ್ದಾರೆ. ಒಂದ್ಸಲಿ ಆದ್ರೂ ಈ ಮಾಸದಲ್ಲಿ ತಾಯಿ ದರ್ಶನ ಮಾಡಿದ್ರೆ ನಮ್ಮ ಕರ್ಮಗಳು ಕಳಿಯುತ್ತೆ ಅನ್ನೋ ಮನೋಭಾವದವರು ಇದ್ದಾರೆ. ಆಗೋದೇ ಇಲ್ಲ, ನನಗೆ ಆಷಾಢ ಶುಕ್ರವಾರ ದೇವಿ ದರ್ಶನ ಮಾಡೋಕ್ಕಾಗಿಲ್ಲ, ನಾನು ಬೇರೆ ಇನ್ಯಾವುದೋ ವಾರ ಜನ ಕಮ್ಮಿ ಇರ್ತಾರಪ್ಪ, ನಾನು ಆ ವಾರ ಹೋಗಿ ದರ್ಶನ ಮಾಡ್ತೀನಿ ಅನ್ನೋರು ಬಹಳಷ್ಟು ಜನ ಇರ್ತಾರೆ. ಸೊ ಇಂಥದಕ್ಕೆ ಏನು ಹೇಳ್ತೀರಿ? ಮತ್ತು ಮನೆಯಲ್ಲಿ ಆರಾಧನೆ ಮಾಡೋರು ಹೆಣ್ಮಕ್ಳು ಯಾವ ರೀತಿ ಆರಾಧನೆ ಮಾಡಬೇಕು, ಪುರುಷರು ಯಾವ ರೀತಿ ಆರಾಧನೆ ಮಾಡಬೇಕು? ಒಳ್ಳೆ ಪ್ರಶ್ನೆ. ಇಲ್ಲಿ ಆಷಾಢ ಮಾಸದಲ್ಲಿ ಉಪಾಸನೆ ಅಥವಾ ಆರಾಧನೆಗೆ ಪ್ರಾಶಸ್ತ್ಯ ಜಾಸ್ತಿ ಇರೋದು. ಅದರ ಜೊತೆಗೆ ಇನ್ನೊಂದು ಸೇರಿಸ್ಬಿಡ್ತೀನಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನು ಸಂಕಲ್ಪ ಮಾಡಬೇಕು ಅಂತಂದರೆ ಈ ಮಾಸ ಎಷ್ಟು ಶ್ರೇಷ್ಠ, ಯಾವ ರೀತಿ ಮಾಡಬೇಕು? ಸೊ ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಆಷಾಢ ಮಾಸದಲ್ಲಿ ಶುಕ್ರವಾರಕ್ಕೆ ಪ್ರಾಮುಖ್ಯತೆ ಇರೋದ್ರಿಂದ ತಾಯಿ ದುರ್ಗಾದೇವಿ ಆಗಿರ್ಬೋದು, ಲಕ್ಷ್ಮೀ ದೇವಿ ಆಗಿರ್ಬೋದು, ಸರಸ್ವತಿ ದೇವಿ ಆಗಿರ್ಬೋದು, ಎಲ್ಲ ದೇವತೆಗಳ ಒಂದೇ ಉದ್ದೇಶ ಭಕ್ತರಿಗೆ ಅನುಕೂಲ ಮಾಡಿಕೊಡುವಂಥದ್ದು. ಇಲ್ಲಿ ನೀವು ಕೇಳಿರೋದು ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಇಲ್ಲಿ ಒಂದು ನಮಗೆ ಬೇಕಾಗಿರತಕ್ಕಂಥದ್ದು ದೇಹ ಶುದ್ಧಿ. ಅಂದರೆ ನಮ್ಮ ದೇಹ ಶುದ್ಧಿಯಾಗಿದ್ದರೆ ಮನುಷ್ಯ ಶುದ್ಧಿಯಾಗಿರುತ್ತೆ. ಸೊ ನಾವು ಹಿಂದಿನ ದಿನ ಅತಿಯಾದ ಒಂದು ಸೇವನೆ ಆಗಿರ್ಬೋದು, ಏನೋ ತಿಂದರೆ ಬೆಳಗ್ಗೆ ಎದ್ದೇಳಲಿಕ್ಕಾಗೋದಿಲ್ಲ ಒಂದು ಪೂಜೆಯ ಸಮಯದಲ್ಲಿ. ಸೊ ಪೂಜೆ ಅಂತ ಹೇಳಿದಾಗ ಪೂಜೆಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಶುದ್ಧವಾಗಿರಬೇಕು, ನಾವು ಮುಂಚೆನೇ ಹೇಳಿದ್ದೀವಿ. ಸೊ ಇಲ್ಲಿ ಪೂಜೆಗೆ ಬೇಕಾಗಿರತಕ್ಕಂಥದ್ದು ಭಕ್ತಿ ಪದಾರ್ಥ. ಎರಡನೇದ್ದು ಆಚಾರ ಹೇಳಿದ ಹಾಗೆ ಸಂಕಲ್ಪ. ಅಂದರೆ ನೀವು ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ? ಈಗ ನೀವು ಕೇಳಿದರೆ ವಿದ್ಯೆಗಾಗಿ ಏನು ಮಾಡಬೇಕು, ಐಶ್ವರ್ಯಕ್ಕಾಗಿ ಏನು ಮಾಡಬೇಕು, ಅನಾರೋಗ್ಯಕ್ಕಾಗಿ ಏನು ಮಾಡಬೇಕು. ಸೊ ಆ ಸಂಕಲ್ಪದ ಜೊತೆಗೆ ನಾವು ಮಾಡಿದಾಗ ಏನಾಗುತ್ತೆ, ಅದು ಪೂರ್ಣ ಫಲ ಸಿಗುತ್ತೆ. ಇನ್ನು ಎರಡನೇದ್ದು ನೀವು ಕೇಳಿರೋದು ಯಾವ ರೀತಿ ಯಾವ ಪದ್ಧತಿಯಂತ್ರ ಮಾಡಿದರೆ ಉತ್ತಮ ಅಂತೇಳಿ. ಇಲ್ಲಿ ಕೆಲವು ಮನೆ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಬರ್ಬೋದು. ಆಗದೇ ಇರುವಂಥವರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು, ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ಮನೆಯಲ್ಲಿ ತುಳಸಿಗೆ ಮುಂದೆ ದೀಪ ಹಚ್ಚುವಂಥದ್ದಾಗಿರ್ಬೋದು, ಮನೆ ದೇವರಲ್ಲಿ ದೀಪ ಹಚ್ಚುವ ಆ ಒಂದು ಸಮಯದಲ್ಲಿ ನೀವು ಲಕ್ಷ್ಮಿಯ ವಿಗ್ರಹ ಆಗಿರ್ಬೋದು, ಲಕ್ಷ್ಮಿಯ ಫೋಟೋ ಆಗಿರ್ಬೋದು, ಅಥವಾ ಇತರೆ ದೇವತೆಗಳು ಸರಸ್ವತಿ ದೇವಿ ಆಗಿರ್ಬೋದು, ಅಥವಾ ಇನ್ನಿತರ ಅನ್ನಪೂರ್ಣೇಶ್ವರಿ ದೇವಿ ಆಗಿರ್ಬೋದು. ಸೊ ಈ ಒಂದು ನಿಮಗೆ ಯಾವ ಇಷ್ಟ ದೇವತೆಗಳಂತ ಇರ್ತಾರೆ, ಆ ಇಷ್ಟ ದೇವತೆಯ ಒಂದು ಫೋಟೋ ವಿಗ್ರಹ ಇಟ್ಬಿಟ್ಟು, ಸೊ ನೀವು ಈ ಒಂದು ಆಷಾಢದಲ್ಲಿ ಹಳದಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ಹಳದಿ ಅಂದರೆ ಅರಿಶಿಣಕ್ಕೆ ಯಾಕೆ ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಒಂದು ಗಾಯ ಆದ್ರೂ ಅರಿಶಿಣ ಹಚ್ಚಿದರೆ ಬೇಗ ವಾಸಿಯಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಮ್ಮ ಭಕ್ತಿಯಲ್ಲಿ ಏನಾದರೂ ದೋಷ ಆದರೆ, ಅಂದರೆ ಈಗ ಪೂಜೆ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಮನಸ್ಸು ಎಲ್ಲೋ ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಆವಾಗ ಭಕ್ತಿ ಎಲ್ಲೋ ನಮಗೆ ಡಿಸ್ಟರ್ಬೆನ್ಸ್ ಮಾಡಿದಾಗ ಏನಾಗುತ್ತೆ, ನಾವು ಪುನಃ ಆಚಾರ ಆಗಿರ್ಬೋದು, ನಾವಾಗಿರ್ಬೋದು, ಪದೇ ನಾವು ಅರ್ಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ಅಂತ ಹೇಳ್ತಾ ಇರ್ತೀವಿ. ಅಂದರೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಲಿ ಆ ಪೂಜೆ ಒಂದು ಸಮಯದಲ್ಲಿ, ಅಥವಾ ನಾವು ಮಾಡ್ತಕ್ಕಂಥ ಉಪಾಸನೆಯಲ್ಲಿ ಅಂತಲೇ ನಮ್ಮದು ಒಂದು ಉದ್ದೇಶ ಇರುತ್ತೆ. ಸೊ ಈ ರೀತಿಯಾಗಿ ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಅವರ ಇಷ್ಟ ದೇವತೆ ಇಟ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಇಲ್ಲಿ ಮಾಡಬೇಕಾಗಿರೋದು ಇನ್ನೊಂದು ಏನಂದರೆ, ಈ ಒಂದು ಶುಕ್ರವಾರ ಅಥವಾ ಈ ಒಂದು ಸಮಯದಲ್ಲಿ ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಈ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿದ್ದೇ ಆದಲ್ಲಿ ಆ ಮನೆ ಅಷ್ಟ ಐಶ್ವರ್ಯಗಳಿಂದ ತುಂಬುವಂಥದ್ದಾಗುತ್ತೆ. ಸೊ ಇಲ್ಲಿ ನೀವು ಹೇಳಿದಾಗೆ ತುಪ್ಪದ ದೀಪ ಹಚ್ಚೋದು ತುಂಬ ಶ್ರೇಷ್ಠ. ಒಂದು ವೇಳೆ ಆಗದೇ ಇದ್ದರೆ ಕೊಬ್ಬರಿ ಎಣ್ಣೆ ದೀಪನೂ ಹಚ್ಬೋದು, ಅಥವಾ ಊಟದ ಎಣ್ಣೆ ದೀಪ ಚೆನ್ನಾಗಿರುವಂಥದ್ದು ಅದು ಹಚ್ಬೋದು. ಆದರೆ ಈ ದೀಪದ ಎಣ್ಣೆ ಅಥವಾ ಎಳ್ಳೆಣ್ಣೆ ಇವು ಇತ್ತೀಚಿನ ದಿನಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಅಂದರೆ ಮಿಶ್ರಿತ ಯಾವುದೋ ಒಂದು ಆಯಿಲ್ ಮಿಕ್ಸ್ ಮಾಡ್ತಾರೆ. ಸೊ ನಾವು ಅದು ಮುಟ್ಟದೇ ಇರುವಾಗ ಅಥವಾ ವಾಸನೆ ನಮಗೆ ತಾಳದೇ ಇದ್ದಾಗ ದೇವರು ಹೇಗೆ ಸ್ವೀಕಾರ ಮಾಡ್ತಾನೆ? ಹಾಗಾಗಿ ಈ ಒಂದು ರೀತಿಯಲ್ಲಿ ಸಾಯಂಕಾಲ ನೈವೇದ್ಯಕ್ಕಾಗಿ ಪುಟಾಣಿ ಸಕ್ಕರೆ ಅಂತ ಬರುತ್ತೆ ಶುಕ್ರವಾರ ದಿನ, ತುಂಬ ಶ್ರೇಷ್ಠ, ಲಕ್ಷ್ಮಿಗೆ ಒಳ್ಳೆ ಒಂದು ಇದು ಆಗಿರುತ್ತೆ. ಹಾಗಾಗಿ ಈ ಒಂದು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾಳೆ ತಾಯಿ. ನಮಗೆ ಏನು ಬೇಕು ಎಲ್ಲ ಅಷ್ಟ ಐಶ್ವರ್ಯಗಳನ್ನು ಆ ತಾಯಿ ಕರುಣಿಸ್ತಾಳೆ. ಅದೇ ರೀತಿಯಾಗಿ ಸರಸ್ವತಿ ದೇವಿಯ ಒಂದು ಆರಾಧನೆಯನ್ನು ಮಾಡ್ಬೋದು. ಈ ಸರಸ್ವತಿ ದೇವಿಗೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದಾಗುತ್ತೆ. ಸೊ ಅದು ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಯಾವುದೂ ಇಲ್ವಾ ಸರಸ್ವತಿ ಅಷ್ಟೋತ್ತರವಾದರೂ ಹೇಳ್ಬೋದು. ಸೊ ಇದರಿಂದ ವಿದ್ಯಾರ್ಥಿಗೆ ಒಳ್ಳೆಯ ಅನುಕೂಲ. ಗುರುಗಳೇ, ಸಹಜವಾಗಿ ನಾನು ಚಾಮುಂಡಿ ಬೆಟ್ಟದಲ್ಲೂ ಕೂಡ ನೋಡ್ದಂಗೆ ತಾಯಿಗೆ ಶಾಲ್ಯಾನ್ನ ಅಥವಾ ಗೂಡಾನ್ನ, ಮೊಸರನ್ನ ಈ ರೀತಿಯ ನೈವೇದ್ಯಗಳನ್ನು ಮಾಡೋದನ್ನು ನೋಡಿದ್ದೀನಿ. ಆ ನೈವೇದ್ಯಗಳನ್ನು ಮನೆಯಲ್ಲೂ ಕೂಡ ಮಾಡಿ ನೈವೇದ್ಯ ಮಾಡಬಹುದಾ ದೇವರಿಗೆ? ಉತ್ತಮವಾದಂಥದ್ದು. ದೇವಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯಗಳು, ಅದರಲ್ಲೂ ಸಹ ಮಹಾಲಕ್ಷ್ಮಿ, ಮಹಾದುರ್ಗಿ, ಮಹಾಸರಸ್ವತಿ. ನೀವು ಈ ಮೂರು ದೇವರುಗಳಿಗೆ ನೀವೇನು ನೈವೇದ್ಯ ಮಾಡಬೇಕು ಅಂತಂದರೆ ಮಾಡಬೇಕಾಗಿರುವಂಥದ್ದು ಸಿಹಿ ಪೊಂಗಲ್ ಅತ್ಯಂತ
ಪ್ರಿಯ ಆ ದೇವಿಗೆ. ಸಿಹಿ ಪೊಂಗಲ್ ಪಾಯಸವನ್ನು ಮಾಡ್ಬೋದು. ಮತ್ತು ಅದ್ರ ಬಿಟ್ಟರೆ ನಿಮಗೆ ಸಜ್ಜಿಗೆ ಕೆಲವರು ಮಾಡ್ತಾರೆ, ಸಜ್ಜಿಗೆ, ಮೊಸರನ್ನವನ್ನು ಮಾಡಬೇಕು. ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಪಾಯಸ, ಮೊಸರನ್ನ, ಸಿಹಿ ಪೊಂಗಲ್. ಇದನ್ನು ಅವಶ್ಯಕವಾಗಿ ಮಾಡಬೇಕು. ನೀವು ಒಂದು ವಾರ ಒಂದೊಂದನ್ನು ಮಾಡ್ಕೊಂಡೋಗಿ, ಎಲ್ಲನೂ ಮಾಡಿಕೊಂಡು ಕಾಲಹರಣ ಟೈಮ್ ಪಾಸ್ ನಮ್ಗೆ ಆಗ್ಬಿಡುತ್ತೆ ಅಥವಾ ನಮಗೆ ಕಾಲ ಸಿಗೋದಿಲ್ಲ ಅಂದಾಗ ಒಂದೊಂದು ವಾರವೂ ಒಂದೊಂದು ನೈವೇದ್ಯಾದಿಗಳನ್ನು ಮಾಡುವಂಥದ್ದು ಉತ್ತಮ. ಈ ನೈವೇದ್ಯಾದಿಗಳನ್ನು ಮಾಡಿದ್ಮೇಲೆ ವಿದ್ಯಾರ್ಥಿಗಳು ನಿಮಗೆ ಹೇಳಿದ್ರಿ, ನನಗೆ ಸ್ವಲ್ಪ ವಿದ್ಯೆ ನನಗೆ ಸಮಸ್ಯೆ ಆಗ್ತಾಯಿದೆ, ಕಾನ್ಸಂಟ್ರೇಷನ್ ಡೌನ್ ಆಗ್ತಿದೆ ಅಂತ ಅಂದಾಗ ನೋಡಿ, ಸರಸ್ವತಿ ಧ್ಯಾನವನ್ನು ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಬಹುದು ಮೇಸಲ. ಸರಸ್ವತಿ ಧ್ಯಾನವನ್ನು ಮಾಡಿ, ಮಹಾ ಸರಸ್ವತಿಗೆ ಮೊಸರನ ನೈವೇದ್ಯವನ್ನು ಮಾಡಿ, ಆ ಮೊಸರನ ನೈವೇದ್ಯವನ್ನು ಕೆಲವು ಮಕ್ಕಳಿಗೆ ಹಂಚ್ಬೇಕು. ಅದನ್ನು ಆ ಮಕ್ಕಳಿಗೆ ಹಂಚೋದ್ರಿಂದ ಆ ದೋಷ ಪರಿಹಾರ ಅಂತ, ವಿದ್ಯಾದೋಷದಿದ್ದರೆ ನಮಗೆ ಆ ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು 9 ಜನ ಮಕ್ಕಳಿಗೋ ಈ ಥರ ದೊಡ್ಡವ್ರಿಗೂ ಹಂಚಿದ್ರೂ ಮಕ್ಕಳಿಗೆ ಅಂತ ಹಂಚಬೇಕು. ಇದು ಪರಿಹಾರಕ್ಕೆ. ಹಣಕಾಸಿನ ಸಮಸ್ಯೆಗಳಿರುತ್ತೆ ನಿಮಗೆ. ಮಹಾಲಕ್ಷ್ಮಿ ಒಂದು ಶ್ಲೋಕದಲ್ಲಿ ಬರುತ್ತೆ, ಧಿಮಿ ಧಿಮಿ ಧಿಂದಿ ಮಿ ಧಿಂದಿ ಮಿ ಧಿಂದು ಮಿ ದುಂದು ಬಿನಾದ ಸಂಪೂರ್ಣಮಯೇ ಗಮ ಗಮ ಗಮ್ ಗಮ ಗುಮ್ ಗುಮ ಗುಮ್ ಗುಮ ಶಂಕರಿ ನಾದಿನಿ ವಾದ್ಯನುತೆ ಅಂತ. ಮಹಾಲಕ್ಷ್ಮಿ ಹೆಂಗೆ ಬರ್ತಾಳೆ ಅಂತ ಆತ ಶಬ್ದವನ್ನು ಮಾಡ್ಕೊಂಬರ್ತೀರಂತೆ. ಧಿಮಿ ಧಿಮಿ ಅಂತ ಶಬ್ದ ಮಾಡ್ಕೊ, ಆಮೇಲೆ ದುಂಬಿಗಳು ಹೇಗೆ ಶಬ್ದವನ್ನು ಮಾಡ್ತವೆ ಆ ರೀತಿ ಶಬ್ದವನ್ನು ಮಾಡ್ತಾಳಂತೆ. ಶಂಕು ಹೇಗೆ ಶಬ್ದವನ್ನು ಮಾಡುತ್ತೆ ಆ ಥರ ಶಬ್ದವನ್ನು ಮಾಡ್ತಾಳಂತೆ. ಆ ರೀತಿಯಾಗಿ ಮಹಾಲಕ್ಷ್ಮಿ ಬರಬೇಕಾದ್ರೆ ಅವಳದೇ ಆದ ಒಂದು ರೂಪ, ಅವಳದೇ ಒಂದು ಕ್ರಮ ಎಲ್ಲ ಇರುತ್ತಲ್ವ. ಆ ರೀತಿಯಲ್ಲಿ ಅವಳು ಬಂದಾಗ ಅವಳಿಗೆ ಏನು ಮಾಡಬೇಕು ನಾವು ಅಂತ ಅಂದಾಗ ಪೊಂಗಲ್ ನೈವೇದ್ಯವನ್ನು ಮಾಡಬೇಕು. ಬಂದ ನಂತರದಲ್ಲಿ ಅಲ್ಲೂ ಸಹ ಮುತ್ತೈದೆಯರಿಗೆ ದಾನ ಕೊಡಬೇಕಿಲ್ಲಿ. ಅಲ್ಲಿ ಮಕ್ಕಳಿಗೆ ದಾನವನ್ನು ಕೊಟ್ಟಾಗ ನೀವು ಮಾಡಿದಂಥ ನೈವೇದ್ಯವನ್ನು ಮುತ್ತೈದೆಗೆ ದಾನವನ್ನು ಕೊಡಬೇಕು. ಇದು ಮುತ್ತೈದೆಗೆ ಅತ್ಯಂತ ಪ್ರಾಶಸ್ತ್ಯ ಲಕ್ಷ್ಮಿ ಕೊಡ್ತಾಳೆ. ದುರ್ಗಿ ಆರಾಧನೆ ಮಾಡಬೇಕಾದ್ರೆ ನೀವು ಪಾಯಸ ಮಾಡಿ, ಪೊಂಗಲ್ ಮಾಡಿ, ಅಥವಾ ಸಜ್ಜಿಗೆ ಮಾಡಿ, ಅಥವಾ ಪುಳಿಯೋಗರೆ ಮಾಡಿ, ಇದೇನು ಮಾಡೋರು ದುರ್ಗಿಗೆ ಪ್ರಿಯವಾಗುತ್ತೆ. ಅವಳು ಮಾಡಬೇಕಾದ್ರೆ ಅವಳಿಗೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಾ ಪ್ರಚೋದಯ ಆತು. ಇನ್ನೂ ದೊಡ್ಡ ಮಂತ್ರಗಳೆಲ್ಲ ಸಿಗುತ್ತೆ. ಜಾತ ವೇದಸೆ ಸುನವಾಮ ಸೋಮ ಮರಾತಿ ನಿಹದಾತಿ ವೇದ, ಈ ಥರ ಎಲ್ಲ ಶ್ಲೋಕಗಳು ಬರುತ್ತೆ. ಆದರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿಮಿ ಇದರಲ್ಲಿ ಮುಖ್ಯವಾಗಿ ದುಷ್ಟಶಕ್ತಿ ನಿಗ್ರಹ, ಗ್ರಹದೋಷ ಪರಿಹಾರ, ಇದು ದುರ್ಗಾದೇವಿಗೆ ಅತ್ಯಂತ ಅವಶ್ಯಕ. ದುರ್ಗಾದೇವಿಗೆ ಎಲ್ಲವೂ ಇದೆ. ದುರ್ಗಾದೇವಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಪೂಜೆ ಮಾಡ್ದಂಗೂ ಆಗುತ್ತೆ, ಸರಸ್ವತಿ ಪೂಜೆ ಮಾಡ್ದಂಗೂ ಆಗುತ್ತೆ, ಗೌರಿ ಪೂಜೆ ಮಾಡ್ದಂಗೂ ಆಗುತ್ತೆ. ದುರ್ಗೆಗೆ ಅದಕ್ಕೋಸ್ಕರ ದುರ್ಗೆಗೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಡೋದು. ನೀವು ಲಕ್ಷ್ಮೀ ಪೂಜೆ ಮಾಡೋದು ಲಕ್ಷ್ಮಿ ಮಾತ್ರ ಮಾಡಿದ್ರಿ, ದುರ್ಗೆಗೆ ಮಾಡೋಕ್ಕಾಗಲಿಲ್ಲ. ಸರಸ್ವತಿ ಪೂಜೆ ಮಾಡೋದು ಸರಸ್ವತಿ ಮಾತ್ರ ಆಯಿತು. ದುರ್ಗಿಗೆ ಮಾಡಿದ್ರೆ 3 ದೇವ್ರಿಗೆ ಪೂಜೆ ಆಯ್ತಲ್ಲಿ. ಆ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ನಿಮ್ಗೆ ಎಷ್ಟೆಷ್ಟು ದೋಷಗಳು ಪರಿಹಾರ ಆಗುತ್ತೆ ಅಂತಂದರೆ, ವಿದ್ಯಾದೋಷ ಪರಿಹಾರ ಆಯಿತು, ಶತ್ರುದೋಷಗಳ ಪರಿಹಾರ ಆಯಿತು, ನಮಗೆ ಹಣಕಾಸಿನ ಅನುಕೂಲವಾಯಿತು, ಗ್ರಹದೋಷ ಪರಿಹಾರವಾಯಿತು. ಅದಕ್ಕೋಸ್ಕರವಾಗಿ ನಾಡದೇವತೆಯನ್ನು ಆರಾಧನೆ ಮಾಡ್ತೀವಿ. ದುರ್ಗಾದೇವಿ ನಾಡದೇವತೆಯೂ ಹೌದು, ತ್ರಿದೇವಿಗಳ ಸಂಗಮವೂ ಹೌದು. ಅದಕ್ಕೋಸ್ಕರವಾಗಿ ಚಾಮುಂಡಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವಂಥದ್ದು ಈ ಆಷಾಢ ಮಾಸ ಅತ್ಯಂತ ಅವಶ್ಯಕ. ಈ ಆಷಾಢ ಮಾಸ ಬಿಟ್ಟು ಶ್ರಾವಣದಲ್ಲಿ ದುರ್ಗಾದೇವಿ ಆರಾಧನೆ ಮಾಡಲ್ಲ. ಹೌದು, ಆ ಶ್ರಾವಣದಲ್ಲಿ ಬಂದಾಗ ಲಕ್ಷ್ಮೀ ಆರಾಧನೆಗಳನ್ನೇ ಮಾಡುವಂಥದ್ದು. ಆದರೆ ಆರಾಧನೆ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು ಈಗ ದುರ್ಗಾದೇವಿಗೆ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ಆರಾಧನೆಯೂ ಆಯಿತು, ಸರಸ್ವತಿ ಆರಾಧನೆಯೂ ಆಯಿತು. ಅದರಲ್ಲಿ ಏನು ನೀವು ನೈವೇದ್ಯವನ್ನು ಮಾಡಿರ್ತೀರಿ, 4 ಜನಕ್ಕೆ ಹಂಚಿ ನೀವು ತಿಂದಾಗ ಅದಕ್ಕೆ ಸಾರ್ಥಕತೆ. ನಾನು ಮಾಡಿಬಿಟ್ಟು ನಾನು ಮಾತ್ರ ಭಂಜಿಸಿದರೆ ಅದಕ್ಕೆ ಅರ್ಥ ಇರೋದಿಲ್ಲ. ನೀವು ಮಾಡಿದಂಥ ನೈವೇದ್ಯ ಅಂದರೆ ಅದರಲ್ಲಿ ಏನು ಸಂಕಲ್ಪ ಇದೆ ಅಂತಂದರೆ, ಈ ನಾನು ಮಾಡಿದಂಥ ಪೂಜೆಯ ಫಲ ನಿನಗೂ ಸ್ವಲ್ಪ ಸಿಗಲಿ, ನಿನ್ನ ಕಷ್ಟವೂ ಪರಿಹಾರವಾಗಲಿ ಅಂತ ಇನ್ನೊಬ್ಬರು ಕೊಟ್ಟಾಗ ಆ ನೈವೇದ್ಯ ಸ್ವೀಕರಿಸಿದಾಗ ಅವರ ಸಣ್ಣ ಪುಟ್ಟ ಕಷ್ಟಗಳು ಪರಿಹಾರವಾದಾಗ ನನ್ನ ನಿಸ್ವಾರ್ಥ ಇಲ್ಲ, ನನಗಲ್ಲಿ ಸ್ವಾರ್ಥತೆ ಬರೋದಿಲ್ಲ. ನಿಮಗೆ ನಿಸ್ವಾರ್ಥ ಇದೆ, ನಿನಗೆ ಸ್ವಾರ್ಥ ಇಲ್ಲ ಅನ್ನುವಂತಹ ಒಂದು ಭಾವನೆ ಭಗವಂತನಲ್ಲಿ ಬರುತ್ತೆ. ಗುರುಗಳೇ, ನಾನು ಇನ್ನೊಂದು ಕಡೆ ಪ್ರಶ್ನೆ ಕೇಳಬೇಕು. ಇದು ಬಹಳ ಸಣ್ಣ ಪ್ರಶ್ನೆ ಅಂತ ಅನ್ನಿಸ್ಬಹುದೇನೆ ಎಲ್ರಿಗೂ, ಬಟ್ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇದಕ್ಕೆ ಉತ್ತರ ಪಡ್ಕೊಳ್ಬೇಕು ಅಂತ. ಈ ವಿಶೇಷ ಸಂದರ್ಭ, ಈ ಯುಗಾದಿ ಸಂದರ್ಭದಲ್ಲಿ ನೋಡಿ ನಾವು ಎಣ್ಣೆ ಸ್ನಾನ ಮಾಡ್ತೀವಿ ಅಲ್ವಾ. ಈ ಕೆಲವೊಬ್ರು ಏನು ಮಾಡ್ತಾರೆ, ಈ ದೇವಿ ಪೂಜೆ ಮಾಡುವಂಥ ಸಂದರ್ಭದಲ್ಲೋ ಮತ್ತೊಂದು ಸಂದರ್ಭದಲ್ಲೋ ಬೇವಿನ ಎಲೆಗಳನ್ನು ಹಾಕೊಂಡು ಸ್ನಾನ ಮಾಡುವಂಥದ್ದು ಇದೆ. ನಾನು ನೋಡಿದ್ದೀನಿ, ಅರ್ಶಿನದ ನೀರಲ್ಲಿ ಸ್ನಾನ ಮಾಡೋದು, ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡೋದು, ಇಲ್ಲ ಗರ್ಕೆನ ತಲೆ ಮೇಲೆ ಇಟ್ಟು ಸ್ನಾನ ಮಾಡೋದು, ಇದೆಲ್ಲ ಕೇಳಿದ್ದೀನಿ ನಾನು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಉತ್ತಮವಾದ ಪ್ರಶ್ನೆ. ಅಂದರೆ ಈಗ ಸ್ನಾನ ಮಾಡಬೇಕಾದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರೆ ಏನು ಫಲ ಅನ್ನೋ ರೀತಿಯಲ್ಲಿ ಇದೆ. ಸೊ ಇಲ್ಲಿ ನಾವು
ವಿಶೇಷವಾಗಿ ತೆಗೆದುಕೊಳ್ಳೋದಾದರೆ ಬೇವಿನ ಸೊಪ್ಪು ಆಗಿರ್ಬೋದು. ಇಲ್ಲಿ ಆ ಬೇವಿನ ಸೊಪ್ಪು ನೀರಿನಲ್ಲಿ ಮಿಶ್ರಣವಾಗಿರೋದ್ರಿಂದ ನೀರು ಶುದ್ಧ ಆಗುತ್ತೆ ಒಂದು. ಎರಡನೇದು, ಆ ಒಂದು ನೀರು ನಮ್ಮ ದೇಹಕ್ಕೆ ತಟ್ಟಿದಾಗ ದೇಹದಲ್ಲಿರ್ತಕ್ಕಂಥ ಚರ್ಮ ರೋಗ ಆಗಿರ್ಬೋದು ಅಥವಾ ಗಾಯ ರೀತಿಯಲ್ಲಿ ಯಾವುದಾದ್ರೂ ಇದ್ದರೆ ಅದು ಬೇಗ ನಶಿಸಿ ಹೋಗುವಂಥದ್ದಾಗುತ್ತೆ. ಅಂದರೆ ಅದು ಗಾಯ ಸಂಪೂರ್ಣ ವಾಸಿ ಇದಕ್ಕೆ ಕಂಪ್ಲೀಟ್ ಸೈಂಟಿಫಿಕ್ ರೀಸನ್ಸ್ಗಳಿದಾವೆ ಇದಕ್ಕೆ. ಹೌದು, ಖಂಡಿತವಾಗಿಯೂ. ಅದೇ ರೀತಿಯಾಗಿ ಗರಿಕೆ ಕೇಳಿದೆ. ಗರಿಕೆ ಹಸಿರಿಗೆ ಸಂಬಂಧಪಟ್ಟಂಥದ್ದು. ನೀವು ಏನೇ ತುಳಸಿ ಆಗಿರ್ಬೋದು, ಬಟ್ ತುಳಸಿ ಶಾಸ್ತ್ರಕವಾಗಿ ನಾವು ಸ್ನಾನಕ್ಕೆ ಅದು ಬಳಸಲ್ಲ, ಯಾಕೆಂದರೆ ವಿಷ್ಣುವಿನ ಒಂದು ಇದು ಸ್ನಾನ ಇರೋದರಿಂದ ಬಳಸೋದಿಲ್ಲ. ಹಾಗಾಗಿ ಗರಿಕೆಯನ್ನು ನಾವು ಮಾಡ್ಬೋದು, ಬಟ್ ಗರಿಕೆ ಜಾತಕದಲ್ಲಿ ಏನಾದರೂ ದೋಷಗಳು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದ್ದಾಗ, ಅಂದರೆ ಜಾತಕದಲ್ಲಿ ಶನಿ ಕನಿಷ್ಠನಾಗಿರ್ಬೋದು ಅಥವಾ ಈ ಒಂದು ಇದಕ್ಕೆ ಲಗ್ನದಲ್ಲಿ ಏನಾದರೂ ದುಷ್ಟಗ್ರಹಗಳ ಒಂದು ಕೂಟ ಇದ್ದಾಗ ಈ ಗರಿಕೆಯ ಒಂದು ಹೇಳ್ತಾರೆ ಸ್ನಾನ ಮಾಡಿಸಿ ಅಥವಾ ಅರಿದ್ಬಿಟ್ಟು ಅಥವಾ ಆ ಗರಿಕೆಯನ್ನೇ ನೀರಲ್ಲಿ ಒಂದಿಷ್ಟು ಕುದಿಸಿ ಏನೋ ಒಂದು ಇದ್ದೇ ಇದೆ ಅದು ಶಾಸ್ತ್ರೋಕ್ತವಾಗಿ. ಬಟ್ ಇಲ್ಲಿ ಅಲ್ಲಿ ಆ ಒಂದು ಜಾತಕಕ್ಕೆ ಅನುಗುಣವಾಗಿ ಇದ್ದಾಗ ಮಾತ್ರ ಬೇವಿನ ಒಂದು ಎಲೆಗಳು ಮಾತ್ರ ನೀವು ಮಾಡ್ಬೋದು, ಅದರಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಸಿಗುವಂಥದ್ದು. ಕಡೆದಾಗಿ ಏನು ಹೇಳ್ತೀರಿ? ಎಲ್ಲರಿಗೂ ನಾನು ಹೇಳುವಂಥದ್ದು, ಈ ಚಾತುರ್ಮಾಸಗಳ ಆರಂಭ ಆಷಾಢ ಮಾಸ ಅಂತ ಬಂದಾಗ ನಾವು ಸುಮ್ಮನೆ ಕುಂತು ನಿಂತು ಏನೋ ಒಂದು ಹರಟೆ ಹೊಡೆದು ಕಾಲಹರಣ ಮಾಡೋದಕ್ಕಿಂತಲೂ ಸಹ ಅದರ ಜೊತೆಯಲ್ಲಿ ಒಬ್ಬ ಭಗವಂತನ ಉಪಾಸನೆಗಳನ್ನು ಮಾಡಿ ನಮಗಿರುವಂತಹ ಕಷ್ಟಗಳನ್ನು, ನಮಗಿರುವ ಆಗುವಂತಹ ಸಂಕಲ್ಪಗಳನ್ನು, ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿಕೊಂಡು ಸಂಕಲ್ಪಗಳನ್ನು ನೆರವೇರಿಸ್ಕೊಂಡು ಭಗವಂತನ ಉಪಾಸನೆಯಲ್ಲಿ ಕಾಲವನ್ನು ನಾವು ಕಳೆಯುತ್ತಾ ಜೊತೆಯಲ್ಲಿ ನಮ್ಮ ಕಾರ್ಯಗಳು ಸಿದ್ಧಿಗಳನ್ನು ಮಾಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಗಳು ಆರಂಭವಾಗುತ್ತೆ. ಆ ಶುಭ ದಿನಗಳಿಗೆ ಯಾವುದೇ ಅಡೆತಡೆಗಳು ಬಾರದ ರೀತಿಯಲ್ಲಿ ಭಗವಂತನ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತಾ ನಾವೆಲ್ಲರೂ ಸಹ ಈ ಚಾತುರ್ಮಾಸದ ಈ ಆಷಾಢ ಮಾಸದ ಆರಂಭದ ದಿನಗಳನ್ನು ನಾವೆಲ್ಲರೂ ಸಹ ಭಗವಂತನ ಉಪಾಸನೆಯಲ್ಲಿ ಮಾಡ್ತಾ ಜೊತೆಯಲ್ಲಿ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಗೆ ಒಂದು ಬಾರಿ ನೀವು ದಸರಾದಲ್ಲಿ ಹೋದರೆ ಚಾಮುಂಡೇಶ್ವರಿ ನೋಡಲಿಕ್ಕೆ ಅವಕಾಶವೇ ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈಗ ಆಷಾಢದಲ್ಲಿ ನಮಗೆ ಸಿಗುತ್ತೆ. ಎಷ್ಟೋ ಜನಗಳಿದ್ರು ಆಷಾಢ ಅಂತಂದಾಗ ಎಲ್ಲ ಖಾಲಿ ಇರ್ತದೆ ಅಂತ ಅನ್ಕೊಂತಿದ್ವು ಗುರುಗಳೇ, ಆಷಾಢದಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಗುರುಗಳೇ ಅಂತ ಹೇಳ್ತಿರ್ತಾರೆ. ಯಾಕೆ ಅಂತಂದರೆ ಹೀಗೆಲ್ಲ ಫ್ರೀ ಬಸ್ ಇದೆ, ಜೊತೆಯಲ್ಲಿ ಈಗ ಎಲ್ಲರಿಗೂ ಕಷ್ಟಗಳು ನಾವು ಹೋಗ್ಬೇಡ ಒಂದ್ಸಲ ನೋಡೋಣ ಅಂತ ಎಲ್ಲರಿಗೂ ಒಂದು ಕುತೂಹಲ ಇದೆ. ಅದರಿಂದ ಎಲ್ಲರೂ ಹೋಗ್ತಿರ್ತಾರೆ. ಪರವಾಗಿಲ್ಲ, ಒಂದಿನ ದೇವಿಗೋಸ್ಕರ ನಾವು ಟೈಮ್ ಪಾಸ್ ಮಾಡಿದ್ರು ಒಂದಿನ ಏನಾಗಲ್ಲ, ಎಷ್ಟೆಷ್ಟೋ ಎಲ್ಲೆಲ್ಲೋ ಕಳಿತಿರ್ತೀವಿ. ಅದರಿಂದ ಎಲ್ಲ ಒಂದ್ಸಲ ಹೋಗಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.